ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ಕ್ಲಾಸ್ ನಲ್ಲಿ ನಾವು ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರದ ಹಾಗೂ ನಮ್ಮ ಸೋಷಿಯಲ್ ಸೈನ್ಸ್ ನ 12th ಚಾಪ್ಟರ್ ಆಗಿರುವಂತಹ ಇಂಡಿಯಾ ಸಾಯಿಲ್ಸ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಭಾರತದ ಮಣ್ಣುಗಳು ಈ ಪಾಠವನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗೆ ನಾನು ಒಂದು ಕ್ವಶನ್ ಅನ್ನ ಕೇಳೋದು ಮರ್ತ್ ಬಿಟ್ಟೆ. ಏನು ಎಲ್ಲರೂ ಹೇಗಿದ್ದೀರಾ ಅಂತ ಎಂದಿನಂತೆ. ಹಾಗೆ ನೀವು ಅದಕ್ಕೆ ಒಂದು ಮರು ಪ್ರಶ್ನೆಯನ್ನ ಹಾಕ್ತೀರಾ, ನೀವ್ ಹೇಗಿದ್ದೀರಾ ಸರ್ ಅಂತ. ನಾನು ಸೂಪರ್ ಆಸಮ್ ಆಗಿದ್ದೇನೆ ಎಂದಿನಂತೆ. ಹಾಗೆ ಮತ್ತೊಂದು ಕ್ವಶನ್ ಸಹ ಇದೆ, ಅದಕ್ಕೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬೆಳಿಗ್ಗೆ ನೋಡ್ತಾ ಇದ್ರೆ ಬ್ರೇಕ್ಫಾಸ್ಟ್ ಆಯ್ತಾ, ಮಧ್ಯಾಹ್ನ ನೋಡ್ತಾ ಇದ್ರೆ ಊಟ ಆಯ್ತಾ, ಸಂಜೆ ನೋಡ್ತಾ ಇದ್ರೆ ಸ್ನಾಕ್ಸ್ ಆಯ್ತಾ, ಹಾಗೆ ರಾತ್ರಿ ನೋಡ್ತಾ ಇದ್ರೆ ಈಗಲೂ ಊಟ ಆಯ್ತಾ? ಅದಕ್ಕೆ ಉತ್ತರವನ್ನ ಖಂಡಿತ ತಿಳಿಸಿ. ಓಕೆ ಮಕ್ಕಳೇ, ಹಾಗೆ ನಮ್ಮ 2 ಪ್ರಶ್ನೆಗಳಾದವು. ಮೂರನೇ ಪ್ರಶ್ನೆ ಏನಿರುತ್ತೆ, ಯಾಕೆ ನಾವು ಈ ಚಾಪ್ಟರ್ ಅನ್ನ ಓದ್ಬೇಕು? ಒಂದಂತೂ SSLC ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಚಾಪ್ಟರ್ ತತ್ವದಲ್ಲಿ ನಾ ಹೇಳ್ತೇನೆ ಯಾಕೆ ಭಾರತದ ಮಣ್ಣುಗಳನ್ನ ನಾವು ಓದ್ಬೇಕು ಅಂತ, ಹೇಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಭಾವವನ್ನ ಬೀರುತ್ತದೆ ಅಂತ. ಓಕೆ, ಹಾಗಾದ್ರೆ ನೀವು ರೆಡಿನಾ? ಬನ್ನಿ ನೋಡೋಣ. ಸೊ ಇದು SSLC ಅಲ್ಲಿ 3 ಮಾರ್ಕ್ಸ್ ಗೆ ಬರುತ್ತೆ. ಯಾವ ತರ ಬರ್ಬೋದಪ್ಪ 3 ಮಾರ್ಕ್ಸ್ ಅಂದ್ರೆ, 1 ಕ್ವಶನ್, ಓಕೆ, 1 ಮಾರ್ಕ್ಸ್ 1 ಕ್ವಶನ್ ಪ್ಲಸ್ 2 ಮಾರ್ಕ್ಸ್ 1 ಕ್ವಶನ್ ಬರ್ಬಹುದು, ಅಥವಾ 3 ಮಾರ್ಕ್ಸ್ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ ಆ ಟೈಪು ಬರಬಹುದು. ಈ ಎರಡೂ ಮಾದರಿಯಲ್ಲೂ ಸಹ ಈ ಪಾಠದಿಂದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಓಕೆ, ಸೊ ಎಂದಿನಂತೆ ಚಾಪ್ಟರ್ ತತ್ವ. ಈ ಚಾಪ್ಟರ್ ತತ್ವದಲ್ಲಿ ಏನಿರುತ್ತೆ, ಈ ಚಾಪ್ಟರ್ ನ ಮೂಲಾಂಶವನ್ನ ಅಥವಾ ಮೂಲ ಬಿಂದುಗಳನ್ನ ಅಥವಾ ಫೌಂಡೇಶನ್ ಅನ್ನ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಹಾಗಾದ್ರೆ ನೀವು ಎಕ್ಸೈಟೆಡ್ ಇದ್ದೀರಲ್ವಾ ಈ ಚಾಪ್ಟರ್ ತತ್ವವನ್ನು ನೋಡ್ಲಿಕ್ಕೆ? ನಾನಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಓಕೆ, ಯಾರೋ ಒಬ್ಬ ರೆಡ್ ಶರ್ಟ್ ನಲ್ಲಿ ಮನುಷ್ಯನಿದ್ದಾನೆ. ಈ ಸಿಚುವೇಶನ್ ಅನ್ನ ನೋಡಿದ್ರೆ, ಓಕೆ, ಫಸ್ಟ್ ಥಾಟ್ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಕಮೆಂಟ್ ಮಾಡಿ ಅಥವಾ ನಿಮ್ಮ ಮೈಂಡ್ ನಲ್ಲಿ ಯೋಚಿಸಿ. ಈ ಮನುಷ್ಯನನ್ನ ನೋಡಿದ ಕೂಡ್ಲೆ, ಹಾಗೆ ಸುತ್ತಮುತ್ತಲಿನ ವಾತಾವರಣ ನೋಡಿದ ಕೂಡ್ಲೆ ಏನು ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಇಲ್ವಾ? ಹಾಗಾದ್ರೆ ಮಾಡಿ. ಓಕೆ, ಸೊ ಸುತ್ತಲೂ ನೋಡೋದಾದ್ರೆ ಗಿಡ ಇದೆ, ಆದ್ರೆ ಗಿಡಕ್ಕೆ ಎಲೆನೇ ಇಲ್ಲ. ಹಾಗೆಯೇ ಮಣ್ಣು ಸಹ, ನೆಲವನ್ನು ನೋಡೋದಾದ್ರೆ ಅದು ಒಂಥರ ಬರಡಾದ ಭೂಮಿ ತರ ಕಾಣ್ತಾ ಇದೆ. ಓಕೆ, ಹಾಗಾದ್ರೆ ಅನಿಸ್ತಾ ಇದೆ ಇಲ್ಲಿ ಬಹಳ ವರ್ಷದಿಂದ ಏನು ಮಳೆನೇ ಆಗಿಲ್ಲ ಅಂತ. ಬರಗಾಲ ಅಥವಾ ಡ್ರಾಟ್ ಏನಾದ್ರೂ ಆಗಿರಬಹುದು ಈ ಪ್ರದೇಶದಲ್ಲಿ ಅನ್ನೋ ಅನುಮಾನ ಬರ್ತಾ ಇದೆ ತಾನೆ? ಎಸ್, ಸೂಪರ್. ಹಾಗಿದ್ರೆ ಇಂದಿನ ಚಾಪ್ಟರ್ ಮಣ್ಣುಗಳು ಈ ಬರಗಾಲಕ್ಕೂ ನೀರ್ ಬರ್ದೇ ಇರೋದಕ್ಕೂ ಏನ್ರಿ ಸಂಬಂಧ ಅಂತೀರಾ? ಇಲ್ಲೇ ಇದೆ ನಿಮ್ಮ ಉತ್ತರ. ಬರಗಾಲ ಬಂದಾಗ ಯಾವುದರ ಕೊರತೆ ಆಗತ್ತೆ? ಒಂದು, ಮಳೆ ಇರಲ್ಲ. ಅದರ ಇಂಪ್ಯಾಕ್ಟ್ ಏನಾಗತ್ತೆ? ನಮ್ಮ ಫುಡ್ ಮೇಲೆ ಬೀಳುತ್ತೆ ತಾನೆ? ಎಸ್. ಯಾವಾಗ ಯಾವಾಗ ಮಳೆ ಬರಲ್ವೋ ಆವಾಗ ನಮ್ಮ ಫುಡ್ ಏನು ಪ್ರೊಡಕ್ಷನ್ ಇದೆಯೋ ಅದ್ರ ಮೇಲೂ ಸಹ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಫುಡ್ ಇಂಪ್ಯಾಕ್ಟ್ ಆಯ್ತು. ಹಾಗಾದ್ರೆ ಈ ಫುಡ್ ಎಲ್ಲಿಂದ ಬರುತ್ತೆ? ಪ್ಲಾಂಟ್ಸ್ ನಿಂದ ಬರುತ್ತೆ. ಸೂಪರ್. ಸೊ ಇಲ್ಲಿ ಪ್ಲಾಂಟ್ಸ್ ಇದೆ, ಅದರಿಂದ ಫುಡ್ ಬರುತ್ತೆ. ಈ ಪ್ಲಾಂಟ್ಸ್ ಇಂದ ಫುಡ್ ಬರುತ್ತೆ ಅಂದ್ರೆ ಪ್ಲಾಂಟ್ಸ್ ಗೆ ಎಲ್ಲಿಂದ ಶಕ್ತಿ ಬರುತ್ತೆ? ಯೋಚನೆ ಮಾಡಿ. ನಮಗೆ ಹೇಗೆ ತಿನ್ಲಿಕ್ಕೆ ಅನ್ನ ಸಾರು ಎಲ್ಲ ಬೇಕು, ಹಾಗೂ ಪ್ಲಾಂಟ್ಸ್ಗೂ ಏನಾದ್ರೂ ಬೇಕಲ್ಲ ತಿನ್ಲಿಕ್ಕೆ. ಒಂದು ಸೂರ್ಯ ಇದ್ದಾನೆ, ಸೂರ್ಯನ ಜೊತೆಗೆ ಮಣ್ಣಿನಲ್ಲಿರುವಂತಹ ಮಾಯಿಶ್ಚರ್ ಇರಬಹುದು, ಮಿನರಲ್ಸ್ ಇರಬಹುದು, ಖನಿಜ ಸಂಪನ್ಮೂಲಗಳಿರಬಹುದು, ಇವೆಲ್ಲವೂ ಸಹ ಹೆಲ್ಪ್ ಮಾಡುತ್ತೆ. ಎಲ್ಲಿ ಹೆಲ್ಪ್ ಮಾಡುತ್ತೆ? ಈ ಒಂದು ಗಿಡವನ್ನ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅದರಿಂದ ಫುಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ನೋಡೋದಾದ್ರೆ ನಾವಿವತ್ತು ಏನ್ ಮಾತಾಡ್ತಾ ಇದೆ, ನನ್ನ ಶಕ್ತಿ ಏನ್ ಬರ್ತಾ ಇದೆ, ಅದರಲ್ಲಿ ಮಣ್ಣಿನ ಒಂದು ಬಹುದೊಡ್ಡ ಪಾತ್ರವಿದೆ. ಹಾಗಾದ್ರೆ ಫುಡ್ಡಿಗಷ್ಟೇನಾ ಯೂಸ್ ಮಾಡೋದು ಸಾಯಿಲ್ ಅನ್ನ? ಅಷ್ಟೇ ಅಲ್ಲದೆ ಏನಂದ್ರೆ ಖನಿಜ ಸಂಪನ್ಮೂಲಗಳಿರಬಹುದು. ನೀವು ಏನ್ ಮಾಡಬಹುದು, ಭೂಮಿಯನ್ನ ಅಗೆದಾಗ ನಿಮಗೆ ಚಿನ್ನ ಸಿಕ್ತು, ಆ ಸಿಕ್ತು ಅಂತ ನೋಡ್ತಿರ್ತಾರಲ್ಲ. ಈ ರೀತಿಯಾಗಿ ಖನಿಜ ಸಂಪನ್ಮೂಲಗಳಲ್ಲೂ ಸಹ ಮಣ್ಣು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ನಮ್ಮ ಡೈಲಿ ಟು ಡೇ ಲೈಫ್ ಅಲ್ಲಿ ನೀವೆಲ್ಲ ಯೂಸ್ ಮಾಡ್ಬೋದು. ಮಣ್ಣಿನ ಮಗ ಅನ್ನೋ ಪದವನ್ನ ಕೇಳಿರ್ತಾರ. ಯಾರಿಗೆ ಯೂಸ್ ಮಾಡ್ತಾರೆ ಮಣ್ಣಿನ ಮಗ ಅಂತ? ರೈತರಿಗೆ. ಎಸ್, ರೈತರಿಗೆ ಮಣ್ಣಿನ ಮಗ ಅಂತ ಕರೀತಾರೆ. ಯಾಕಂದ್ರೆ
ಅವರ ಸುಮಾರಷ್ಟು ಕೆಲಸ, ಅವರ ಪೂರ್ತಿಯಾದಂತಹ ಕೆಲಸ ಮಣ್ಣಿನ ಜೊತೆ ಇರುತ್ತೆ. ಆ ಮಣ್ಣಿನಿಂದಲೇ ಗಿಡ ಆಗತ್ತೆ. ಈ ರೀತಿಯಾಗಿ ನೋಡೋದಾದ್ರೆ ನಮ್ಮ ಜೀವನದಲ್ಲಿ ಅತ್ಯಂತ ಇಂಪ್ಯಾಕ್ಟ್ಫುಲ್ ಏನಾದ್ರೂ ಇದೆ ಅಂದ್ರೆ ಅದೇ ಮಣ್ಣು. ನಾವು ಕೊನೆಯದಾಗಿ ಬಹಳಷ್ಟು ಧರ್ಮಗಳಲ್ಲಿ ಕೊನೆಯದಾಗಿ ಎಂಡ್ ಆಗಿ ಅವ್ರ ಸಮಾಧಿ ಆಗೋದೆಲ್ಲಿ? ಮಣ್ಣಿನಲ್ಲೇ. ಈ ರೀತಿಯಾಗಿ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ಈ ಮಣ್ಣು ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಹಾಗೆ ಅತಿ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಹಾಗಾದರೆ ಈ ಮಣ್ಣಿನ ಬೇರೆ ಬೇರೆ ವಿಧಗಳಾವು? ಅದರಲ್ಲೂ ನೀವು ನೋಡಿರ್ತೀರ, ಒಂದ್ ಮಣ್ಣಿನ ಕಲರ್ ಒಂದ್ ಟೈಪ್ ಇರುತ್ತೆ, ಮತ್ತೊಂದ್ರ ಬೇರೆ ಟೈಪ್ ಇರುತ್ತೆ. ಯಾಕೆ ಹಾಗಿರುತ್ತೆ? ಹಾಗೆ ಮಣ್ಣಿನಲ್ಲಿರುವಂತ ಬೇರೆ ವಿಧಗಳು ಯಾವುವು? ಮಣ್ಣು ಡೇಂಜರ್ ನಲ್ಲಿದೆಯಾ? ಓಕೆ, ಇದಕ್ಕೆ ಕ್ವಶನ್ ನಿಮ್ಗೆ ಬಂದಿರಲ್ಲ ಮೊದಲು, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ, ಹೇಗೆ ಮಣ್ಣು ಡೇಂಜರ್ ನಲ್ಲಿದೆ ಅಂತ. ಹಾಗಾದ್ರೆ ಇನ್ಯಾಕ್ತಡ, ಚಾಪ್ಟರ್ ತತ್ವ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಚಾಪ್ಟರ್ ನನ್ನ ನೋಡೋಣ. ಓಕೆ, ಸೊ ಏನನ್ನೆಲ್ಲ ಕವರ್ ಮಾಡ್ತಾ ಇದ್ದೇವೆ? ಟಾಪಿಕ್ಸ್ ಕವರ್ಡ್, ಒಳಗೊಂಡಿರುವಂತಹ ವಿಷಯಗಳು. ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್, ಮಣ್ಣಿನ 6 ಪ್ರಮುಖ ವಿಧಗಳು, 6 ಟೈಪ್ಸ್. ಸಾಯಿಲ್ ಇರೋಸನ್, ಕಾಸಸ್, ಇಫೆಕ್ಟ್ಸ್, ಕನ್ಸರ್ವೇಷನ್. ಮಣ್ಣಿನ ಸವೆತದ ಕಾರಣಗಳೇನು, ಪರಿಣಾಮಗಳೇನು, ಸಂರಕ್ಷಣೆ ಹೇಗೆ ಮಾಡಬೇಕು, ಹಾಗೆ ಮಣ್ಣಿನ ಸವೆತ ಅಂದ್ರೆ ಏನು. ಎಂದಿನಂತೆ ರೀಕಾಲ್ ಮತ್ತು ಮರುಮನನ ಸ್ಲೈಡ್ಸ್ ಗಳಿರುತ್ತೆ. ಅದರ ಜೊತೆಗೆ PYQs. ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಪ್ಡೇಟೆಡ್ ಆಗಿರುವಂತಹ PYQs ಅನ್ನು ಸಹ ಒಂದು ಸಪೋರ್ಟಿಂಗ್ ಮೆಟೀರಿಯಲ್ ನಲ್ಲಿ ಕೊಟ್ಟಿದ್ದೇವೆ. ಅದನ್ನು ಸಹ ನೀವು ಆಕ್ಸೆಸ್ ಮಾಡಬಹುದು. ಓಕೆ, ಸೊ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಏನಂದ್ರೆ ಮಣ್ಣು ಮತ್ತೆ ಮನುಷ್ಯನ ಸಂಬಂಧ ಶತಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ. ನಾವು ಭೂಮಿಯಲ್ಲಿ ಇರ್ಲಿಲ್ಲ, ಆವಾಗ್ಲೂ ಮಣ್ಣಿತ್ತು, ಮಣ್ಣಿನ ನಂತರ ನಾವು ಬಂದಿರುವಂತಹದ್ದು. ಹಾಗಾದರೆ ಈ ಮಣ್ಣು ಹೇಗಾಯ್ತು ಅನ್ನೋ ಪ್ರಶ್ನೆ ನಿಮ್ಗೆ ಬಂದೇ ಇರ್ಬೇಕಲ್ವಾ? ಸೊ ಅದನ್ನೇ ಈ ಸ್ಲೈಡ್ ನಲ್ಲಿ ನಾವು ತಿಳಿತಾ ಇದ್ದೇವೆ. ಹೇಗೆ ಮಣ್ಣಿನ ಉತ್ಪತ್ತಿ ಆಯಿತು, ಫಾರ್ಮೇಶನ್ ಆಫ್ ಸಾಯಿಲ್. ಈ ಫಾರ್ಮೇಶನ್ ಆಫ್ ಸಾಯಿಲ್ ನಲ್ಲಿ ಮೊದಲಿಗೆ ಬರುವಂತಹದ್ದು ಯಾವುದು? ವೆದರಿಂಗ್ ಆಫ್ ರಾಕ್ಸ್ ಅಥವಾ ಶಿಲೆಗಳ ವಾಯುಗುಣ ವ್ಯತ್ಯಾಸ ಅಂತ ಇದೆ. ಹಾಗಂದ್ರೆ ಏನು? ಇಲ್ಲಿ ನೀವು ನೋಡ್ತಾ ಇರಬಹುದು, ಎಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳು, ಅವೆಲ್ಲ ಬಂಡೆಗಳು ಹೋಗಿ ಮಣ್ಣಾಗಿದೆ ಅಂತ. ಸೊ ಒಂದು ದೊಡ್ಡ ಬಂಡೆ ಇರುತ್ತೆ, ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಅದ್ರ ಮೇಲೆ ಮಳೆ ನೀರು ಬೀಳುತ್ತೆ, ಅದಕ್ಕೆ ಬಿಸಿಲು ತಾಗತ್ತೆ. ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಈ ಎಲ್ಲದರ ಪರಿಣಾಮವಾಗಿ ಏನಾಗುತ್ತೆ? ಆ ಕಲ್ಲು, ದೊಡ್ಡ ಬಂಡೆ ಏನಿರುತ್ತೆ ಅಲ್ಲ, ಅದು ಚೂರ್ ಚೂರ್ ಆಗ್ತಾ ಹೋಗುತ್ತೆ, ಅದು ಪಾಟಲ್ಲಿ ಒಡಿತಾ ಹೋಗುತ್ತೆ. ಅದನ್ನೇ ನಾವು ವೆದರಿಂಗ್ ಆಫ್ ರಾಕ್ಸ್ ಅಥವಾ ವಾಯುಗುಣದ ವ್ಯತ್ಯಾಸದಿಂದ, ಯಾವಾಗ ವಾಯುಗುಣ ಅಥವಾ ಕ್ಲೈಮೇಟ್ ಅಂತೇನೋ ಅದರಲ್ಲಿ ನೀವು ಬಿಸಿಲಿರ್ಬಹುದು, ಮಳೆ ಇರಬಹುದು, ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ತಗೊಳ್ಬಹುದು. ಈ ರೀತಿಯಾಗಿ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಮಳೆ ಇರಬಹುದು, ಬಿಸಿಲಿರಬಹುದು, ಇವುಗಳಿಂದ ಏನಾಗ್ತಾ ಇದೆ? ಸಾಯಿಲ್ ಫಾರ್ಮ್ ಆಗ್ತಾ ಇದೆ. ಹೇಗೆ ಫಾರ್ಮ್ ಆಗ್ತಾ ಇದೆ? ಈ ರಾಕ್ಸ್ ಎಲ್ಲ ವಿಘಟನೆ ಆಗ್ತವೆ ಅಥವಾ ಇವೆಲ್ಲ ಬ್ರೇಕ್ ಡೌನ್ ಆಗ್ತಾ ಇದೆ, ಅದರಿಂದ ಸಾಯಿಲ್ಗಳು ಫಾರ್ಮ್ ಆಗ್ತಾ ಇವೆ. ಒಂದ್ಸಲ ಓದ್ಬಿಡ್ತೇನೆ. ಸಾಯಿಲ್ ಇಸ್ ಫಾರ್ಮ್ಡ್ ಬೈ ದ ವೆದರಿಂಗ್ ಆಫ್ ರಾಕ್ಸ್ ಅಂಡರ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್. ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸದಿಂದ ಮಣ್ಣಿನ ಉತ್ಪಾದನೆ ಆಗತ್ತೆ. ಹಾಗಾದ್ರೆ ಇದೊಂದೇ ವಿಧಾನನ ಮಣ್ಣು ಉತ್ಪಾದನೆ ಆಗೋದಕ್ಕೆ? ಇಲ್ಲ, ಮತ್ತೊಂದು ಇದೆ, ಡೆನ್ಯುಡೇಷನ್ ಅಂಡ್ ಡೆಪೋಸಿಷನ್, ಸಾಗಾಣಿಕೆ ಮತ್ತು ಸಂಚಯನ. ಹಾಗಂದ್ರೆ ಏನು ಸರ್? ಸೊ ಇಮೇಜ್ ಅಲ್ಲಿ ನೀವು ನೋಡಬಹುದು, ಏನಿದೆ, ಒಂದ್ ಕಡೆ ಹೆಚ್ಚಿನ ಮಣ್ಣಿದೆ, ಏನಾಗ್ತಾ ಇದೆ? ಗಾಳಿ ಬರ್ತಾ ಇದೆ. ಆ ತರ ವಿಜುವಲೈಸೇಷನ್ ಮಾಡ್ಕೊಳ್ತಿದ್ದೀರಾ? ಅದನ್ನೇ ನಾವು ಈ ಸೆಂಟೆನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಮಣ್ಣಿನಲ್ಲಿ ಬೇರೆ ಫ್ಯಾಕ್ಟರ್ಸ್ ಗಳು ಸಹ ಪ್ಲೇ ಆಗತ್ತೆ ಫಾರ್ಮೇಶನ್ಗೆ ಅಂತ. ಸಮ್ ಸಾಯಿಲ್ಸ್ ಆರ್ ಡೆಪಾಸಿಟೆಡ್ ಬೈ ದ ಏಜೆಂಟ್ಸ್ ಆಫ್ ಡೆನ್ಯುಡೇಷನ್. ಕೆಲವು ಮಣ್ಣುಗಳು ವಿವಿಧ ಕರ್ತುಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿವೆ. ಇಲ್ಲಿ ಏಜೆಂಟ್ಸ್ ಅಂತಿದ್ದಾರೆ, ಕರ್ತುಗಳು ಅಂತಿದ್ದಾರೆ. ಹಾಗಾದ್ರೆ ಯಾವ ಏಜೆಂಟ್ಸ್ಗಳು? ಗಾಳಿಯನ್ನ ನೋಡಿರ್ತೀರಾ, ಗಾಳಿ ತನ್ನ ಜೊತೆಗೆ ಬಹಳಷ್ಟು ಕಣಗಳನ್ನ ತೆಗೆದುಕೊಂಡು ಹೋಗುತ್ತೆ, ಅದರಿಂದಲೂ ಸಹ ಏನಾಗತ್ತೆ? ಮಣ್ಣಿನ ಫಾರ್ಮೇಶನ್ ಆಗುತ್ತೆ. ನದಿಗಳು ತಮ್ಮ ನೀರಿನ ರಭಸದಲ್ಲೂ ಸಹ ಒಂದು ಕಡೆಯಿಂದ ಮಣ್ಣನ್ನ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತೆ, ಇದರಿಂದಲೂ ಸಹ ಏನಾಗುತ್ತೆ? ಅಲ್ಲಿ ಬೇರೆ ತರಹದ ಮಣ್ಣಿನ ಫಾರ್ಮೇಶನ್ ಆಗುತ್ತೆ.
ಈ ರೀತಿಯಾಗಿ ಗಾಳಿ ಇರಬಹುದು, ನದಿಗಳ ನೀರಿರಬಹುದು, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಮಣ್ಣಿನ ಒಂದು ಹೊಸ ಮಣ್ಣಿನ ಉತ್ಪತ್ತಿ ಆಗತ್ತೆ ಒಂದು ಪ್ರದೇಶದಲ್ಲಿ. ಇದು ಕೇವಲ 1 ವರ್ಷ 2 ವರ್ಷಗಳ ಕಾಲ ನಡೆಯುವಂತಹ ಪ್ರೋಸೆಸ್ ಅಲ್ಲ, ಇದಕ್ಕೆ ಬಹಳಷ್ಟು 106 ವರ್ಷಗಳ ಕಾಲ ನಡೆಯುತ್ತೆ. ಆವಾಗ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದ ಮಣ್ಣು ರೂಪುಗೊಳ್ಳುತ್ತೆ. ಹಾಗಾದ್ರೆ ಇನ್ನೂ ಯಾವ್ದಾದ್ರು ವಿಧಾನವಿದೆಯಾ? ಹೌದು, ಮತ್ತೊಂದು ವಿಧಾನ ಇದೆ. ಯಾವುದು? ಡಿಕಂಪೋಸಿಷನ್ ಅಥವಾ ವಿಘಟನೆ. ಏನ್ ಕಾಣಿಸ್ತಾ ಇದೆ ಇಮೇಜ್ ನಲ್ಲಿ? ಓಕೆ, ಕರೆಕ್ಟ್ ಆಗಿ ಗೆಸ್ ಮಾಡ್ತಾ ಇದ್ದೀರಾ. ಬೋನ್ಸ್ ಇದೆ, ಇವೆಲ್ಲ ಕಾಣ್ತಾ ಇದೆ ತಾನೆ. ಸೊ ಇಲ್ಲಿ ಏನೋ ಆಗ್ತಾ ಇದೆ. ಸಾಯಿಲ್ ಆಲ್ಸೋ ಇನ್ಕ್ಲೂಡ್ಸ್ ಡಿಕೇಡ್ ಮೆಟೀರಿಯಲ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ಗ್ಯಾನಿಕ್ ಮ್ಯಾಟರ್. ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶಗಳನ್ನು ಒಳಗೊಂಡಿದೆ. ನಾವು ಆಲ್ರೆಡಿ ಹೇಳಿದ್ದೇನೆ, ಮಣ್ಣು ಬಹಳಷ್ಟು ವರ್ಷಗಳಿಂದ ನಡೆದು ಬಂದಿದೆ. ಹೀಗಾಗಿ ಮಣ್ಣಿನಲ್ಲಿ ಏನಿದೆ, ನಮ್ಮ ಮನುಷ್ಯರಿರಬಹುದು, ಬೇರೆ ಬೇರೆ ಪ್ರಾಣಿಗಳಿರಬಹುದು, ಬೇರೆ ಬೇರೆ ಸಸಿಗಳಿರಬಹುದು. ಅಷ್ಟೇ ಅಲ್ಲದೆ ಎಷ್ಟೊಂದು ಶತಮಾನಗಳ ಕಾಲ ಮಣ್ಣಿರೋದ್ರಿಂದ ಅದರಲ್ಲಿ ಬಹಳಷ್ಟು ಪ್ರಾಣಿಗಳ ಹಾಗೆ ಗಿಡಗಳ ಜೈವಿಕಾಂಶಗಳಿರುತ್ತೆ. ಅವು ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಕೊಳಿತಾ ಹೋಗುತ್ತೆ. ಆ ಕೊಳಿತಾ ಹೋಗೋ ಪ್ರೊಸೆಸ್ ನಿಂದ ಏನಾಗತ್ತೆ, ಅದರಿಂದಲೂ ಸಹ ವಿಘಟನೆ ಆಗತ್ತೆ, ಮಣ್ಣಿನ ಫಾರ್ಮೇಶನ್ ಆಗತ್ತೆ. ಸೊ ಒಟ್ಟಾರೆಯಾಗಿ 3 ವಿಧದಲ್ಲಿ. ಒಂದು ವೆದರಿಂಗ್ ಅಂದರೆ ಟೆಂಪರೇಚರ್, ಕ್ಲೈಮೇಟ್ ಚೇಂಜ್ ಇಂದ. ಸೆಕೆಂಡ್ ಒನ್ ಏನು, ಏಜೆಂಟ್ಸ್ಗಳು, ಗಾಳಿ ಇರ್ಬೋದು, ನೀರಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಮಾಡ್ತವೆ. ಹಾಗೆ ಮೂರನೇದು ಯಾವುದು? ಮೂರನೇದು ಡಿಕಂಪೋಸಿಷನ್ ಅಥವಾ ವಿಘಟನೆ. ಎಲ್ಲಿ? ಜೈವಿಕ. ಓಕೆ, ಈ 3 ಅರ್ಥ ಆಗಿದೆ ಅನ್ಕೊಳ್ತೇನೆ, ಹೇಗೆ ಮಣ್ಣು ಉತ್ಪತ್ತಿ ಆಗುತ್ತೆ ಅಂತ. ಕರೆಕ್ಟ್ ತಾನೆ? ಓಕೆ, ಸೊ ಮಣ್ಣಿನ ಉತ್ಪತ್ತಿ ಹೇಗಾಯ್ತು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಭಾರತದಲ್ಲಿ ಹೇಳೋದಾದ್ರೆ ಮಣ್ಣಿನಲ್ಲಿ ಯಾವ ಯಾವ ವಿಧಗಳನ್ನ ನಾವು ಕಾಣ್ತೇವೆ. ನೀವು ನೋಡಿರಬಹುದು, ಒಂದು ಕಡೆ ಇರುವಂತಹ ಮಣ್ಣು ಬೇರೊಂದು ಕಡೆ ಇರೋದಿಲ್ಲ. ನೀವು ಬೇರೆ ರಾಜ್ಯಕ್ಕೆ ಹೋದ್ರೆ ಅಲ್ಲಿರುವಂತಹ ಮಣ್ಣೆ ಬೇರೆ ಆಗಿರುತ್ತೆ. ಅದೇ ನಮ್ಮ ರಾಜ್ಯಕ್ಕೆ ಬಂದ್ರೆ ನಮ್ಮಲ್ಲಿರುವಂತಹ ಮಣ್ಣೆ ಬೇರೆ ಆಗಿರುತ್ತೆ. ಯಾಕೆ ಈ ರೀತಿ ಆಗಿರುತ್ತೆ, ಹಾಗೆ ಯಾವ ಯಾವ ವಿಧಗಳಿವೆ ಅನ್ನೋದನ್ನ ಒಂದೊಂದಾಗೆ ತಿಳಿಯೋಣ ಬನ್ನಿ. ಓಕೆ, ಸೊ ಮೊದಲಿಗೆ 3 ನೋಡೋಣ. ಯಾವ್ದಾದಿದೆ? ಎಲ್ಯುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು. ಎರಡನೇದು ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಮೂರನೇದು ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು. ನಾಲ್ಕನೇದು ಲ್ಯಾಟರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಏನ್ ಕರೀತೇವೆ ಅದು. ಐದನೇದು ಡೆಸರ್ಟ್ ಸಾಯಿಲ್ ಅಥವಾ ಮರುಭೂಮಿ ಮಣ್ಣು. ಆರನೇದು ಮೌಂಟೇನ್ ಸಾಯಿಲ್ ಅಥವಾ ಪರ್ವತ ಮಣ್ಣು. ಸೊ ಒಟ್ಟಾರೆಯಾಗಿ ಈ ರೀತಿಯಾಗಿ ಭಾರತದಲ್ಲಿ ಕಂಡುಬರುವ ಮಣ್ಣಿನಲ್ಲಿ 6 ಪ್ರಮುಖ ವಿಧಗಳಿವೆ. ಬನ್ನಿ ಈ ವಿಧಗಳನ್ನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿದೆ. ನಾನು ಟೇಬಲ್ ಏನೇನಿದೆ ಅಂತ ಡೀಪ್ ಆಗಿ ಹೇಳ್ತೇನೆ, ಅದಕ್ಕಿಂತ ಮೊದಲು ಔಟ್ಲೈನ್ ಅನ್ನ ಹೇಳ್ಬಿಡ್ತೇನೆ. ಸೊ ಟೈಪ್ಸ್ ಆಫ್ ಸಾಯಿಲ್, ಮಣ್ಣಿನ ವಿಧಗಳು. ಇಲ್ಲಿ 6 ಮಣ್ಣಿನ ವಿಧಗಳನ್ನ ನೀವು ಕಾಣಬಹುದು. ಹಾಗೆ ಇಲ್ಲಿ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಗುಣಲಕ್ಷಣಗಳು ಈ ಸೈಡ್ ನಲ್ಲಿ ಬರ್ತಾ ಇದೆ. ಇವೆಲ್ಲ ಮಣ್ಣಿನ ವಿಧಗಳು, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಬರುತ್ತೆ ಅಲ್ಲಿ, ಅವು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಹಾಗಾದರೆ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಯಾವುದು? ಸ್ಪ್ರೆಡ್ ಅಥವಾ ಹರಡುವಿಕೆ. ಈ ಮಣ್ಣುಗಳು ಎಲ್ಲಿ ಕಂಡು ಬರುತ್ತವೆ ಅಥವಾ ಎಲ್ಲಿ ಹರಡಿವೆ ಅಂತ. ಮೊದಲನೇದು ಎಲಿವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು. ಇದು ಎಲ್ಲಿ ಹರಡಿದೆ? ಅಲಾಂಗ್ ದ ರಿವರ್ ಬೆಡ್ಸ್, ನದಿಯ ಹಾದಿಗಳ ಉದ್ದಕ್ಕೂ ಹರಡಿದೆ. ನೀವು ನೋಡೋದಾದ್ರೆ ಆಲ್ರೆಡಿ ಹೇಳಿದ್ದೇನೆ ಏನಂತ, ನದಿಗಳಿಂದ ಈ ಒಂದು ಏಜೆಂಟ್ಸ್ ಆಗಿವೆ ನದಿಗಳು. ಡೆನ್ಯುಡೇಷನ್ ಪ್ರೊಸೆಸ್ ಅಂತ ಏನ್ ಕೇಳಿದಿರ, ನದಿಗಳು ತಮ್ಮ ಒಂದು ಹಾದಿಯ ಉದ್ದಕ್ಕೂ, ಪ್ರವಾಹದ ಉದ್ದಕ್ಕೂ ಏನ್ ಮಾಡ್ತವೆ, ತಮ್ಮ ಜೊತೆ ಮಣ್ಣಿನ ಕಣಗಳನ್ನ ತೆಗೆದುಕೊಂಡು ಬರುತ್ತವೆ. ಈ ರೀತಿಯಾಗಿ ಬಹಳಷ್ಟು ವರ್ಷಗಳ ನಂತರ ಏನಾಗುತ್ತೆ, ಒಂದು ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಆ ನದಿ ಹರಿತಾ ಹೋಗ್ತಾ ಇರುತ್ತೋ ಆ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದ ಮಣ್ಣಿನ ಲಕ್ಷಣವನ್ನ ನಾವು ಕಾಣಬಹುದು. ಅಂತಹ ಮಣ್ಣು ಯಾವುದಂದ್ರೆ ಎಲಿವಿಯಲ್ ಅಥವಾ ಮೆಕ್ಕಲು ಮಣ್ಣು. ಇದನ್ನ ನೀವು ಗಂಗಾ ನದಿ ಇರಬಹುದು, ನರ್ಮದಾ ನದಿ ಇರಬಹುದು, ತಪ್ತಿ ನದಿ ಇರಬಹುದು, ಈ ಎಲ್ಲಾ ನದಿಗಳು ಹರಿಯುವಂತಹ ದಾರಿಯ ಉದ್ದಕ್ಕೂ ನಾವು ಈ ಎಲಿವಿಯಲ್ ಅಥವಾ ಮೆಕ್ಕಲು ಮಣ್ಣನ್ನ ಕಾಣಬಹುದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಇರುವಂತಹದ್ದು ಯಾವುದು? ಬ್ಲ್ಯಾಕ್ ಅಥವಾ ಕಪ್ಪು ಮಣ್ಣು. ಇದು ಎಲ್ಲಿ ಕಂಡು ಬರುತ್ತೆ? ಡೆಕ್ಕನ್ ಟ್ರ್ಯಾಪ್ ದಲ್ಲಿ ಕಂಡು ಬರುತ್ತೆ. ಡೆಕ್ಕನ್ ಅಂದರೆ ಯಾವ ಭಾಗ? ನೆನ್ಪು ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೇನೆ. ನನ್ನ ಯಾವ ಚಾಪ್ಟರ್ ನಲ್ಲಿ ಹೇಳಿದ್ದೇನೆ? ಇಂಡಿಯಾಸ್ ಜಿಯೋಗ್ರಫಿಕಲ್ ಪೊಸಿಷನ್.
ಡೆಕ್ಕನ್ ಪ್ಲಾಟ್ಯೂ ಅಂತ ಹೇಳಿದ್ನಲ್ಲ. ಎಸ್. ಸುಮಾರು ಪೆನಿನ್ಸುಲಾರ್ ಪ್ಲಾಟೋನ ತೆಗೆದುಕೊಳ್ಳೋದಾದ್ರೆ ಅದರ ದಕ್ಷಿಣ ಭಾಗದಲ್ಲಿ ಬರುವಂತಹದ್ದನ್ನ ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೇವೆ. ಈ ಭಾಗದಲ್ಲಿ ನಾವು ಬ್ಲ್ಯಾಕ್ ಅಥವಾ ಕಪ್ಪು ಮಣ್ಣನ್ನ ಕಾಣಬಹುದಾಗಿದೆ. ಮಹಾರಾಷ್ಟ್ರ ಇರಬಹುದು, ಕರ್ನಾಟಕದ ಒಳನಾಡು ಇರಬಹುದು, ಈ ಎಲ್ಲಾ ಪ್ರದೇಶಗಳು ಇದರ ಅಂಡರ್ ನಲ್ಲಿ ಬರುತ್ತೆ. ಮೂರನೇದು ರೆಡ್ ಅಥವಾ ಕೆಂಪು ಮಣ್ಣು. ಲಾರ್ಜೆಸ್ಟ್ ಏರಿಯಾ ಆಫ್ ಪೆನಿನ್ಸುಲಾರ್ ಪ್ಲಾಟೋ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವನ್ನು ಹೊಂದಿರುವಂತದ್ದು ಯಾವುದಾದ್ರೂ ಇತ್ತಂದ್ರೆ ಅದೇ ಕೆಂಪು ಮಣ್ಣು. ಸೊ ಪೆನಿನ್ಸುಲಾರ್ ಪ್ಲಾಟೋದ ದಕ್ಷಿಣದಲ್ಲಿ ಕಪ್ಪು ಮಣ್ಣನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಆದರೆ ಅದೇ ಪೆನಿನ್ಸುಲಾರ್ ಪ್ಲಾಟೋದ ಮೋಸ್ಟ್ ಆಫ್ ದ ಪಾರ್ಟ್ಸ್ ಅಲ್ಲಿ ನಾವು ಕೆಂಪು ಮಣ್ಣನ್ನ ಕಾಣಬಹುದಾಗಿದೆ. ನೆಕ್ಸ್ಟ್ ಇರುವಂತಹದ್ದು ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಇದೆಲ್ಲಿ ಕಂಡುಬರುತ್ತೆ? ಹೈ ರೇನ್ಫಾಲ್ ಏರಿಯಾಸ್, ಎಲ್ಲಿ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರುತ್ತೋ ಅಂತಹ ಪ್ರದೇಶದಲ್ಲಿ, ಗ್ರೇಟರ್ ದೆನ್ 200 ಸೆಂಟಿಮೀಟರ್ ಇದ್ದಾಗ ಅಲ್ಲಿ ನಾವು ಲ್ಯಾಟರೈಟ್ ಮಣ್ಣನ್ನ ಕಾಣಬಹುದಾಗಿದೆ. ಸೊ ಎವರ್ ಗ್ರೀನ್ ಫಾರೆಸ್ಟ್ಸ್ ಇರಬಹುದು, ಅಲ್ಲೆಲ್ಲ ಏನಾಗಿರುತ್ತೆ, ಅತ್ಯಂತ ಹೆಚ್ಚಿನ ಮಳೆ ಇರುತ್ತೆ. ಆ ಪ್ರದೇಶದಲ್ಲೂ ಸಹ ನಾವು ಲ್ಯಾಟರೈಟ್ ಮಣ್ಣನ್ನ ಕಾಣಬಹುದು. ಡೆಸರ್ಟ್ ಅಥವಾ ಮರುಭೂಮಿ, ಇಲ್ಲೇನಾಗುತ್ತೆ, ಲೆಸ್ ರೇನ್ಫಾಲ್ ಅಂಡ್ ಹೈ ಟೆಂಪರೇಚರ್. ಮರುಭೂಮಿಯಲ್ಲಿ ಏನಿರುತ್ತೆ? ಕೋರ್ಸ್ ಟೆಂಪರೇಚರ್ ಹೆಚ್ಚಿಗೆ ಇರುತ್ತೆ, ಮಳೆ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಇವೆರಡು ತಮ್ಮ ಹೆಸರಿನಲ್ಲೇ ಹೇಳ್ತಾ ಇವೆ ತಾವು ಎಲ್ಲಿ ಕಂಡು ಬರ್ತೇವೆ ಅಂತ. ಸೊ ಇದು ಮರುಭೂಮಿಯಲ್ಲಿ ಕಂಡು ಬರುವಂತಹದ್ದು. ಹಾಗೆ ಇದು ಮೌಂಟೇನ್ ಅಂದರೆ ಪರ್ವತಗಳ ಇಳಿಜಾರಿನ ಪ್ರದೇಶದಲ್ಲಿ ಕಂಡು ಬರುವಂತಹದ್ದು ಪರ್ವತ ಮಣ್ಣಾಗಿದೆ. ಲೋವರ್ ಸ್ಲೋಪ್ಸ್ ಆಫ್ ದ ಮೌಂಟೇನ್ಸ್, ಪರ್ವತಗಳ ಇಳಿಜಾರಿನ ಮೈದಾನದಲ್ಲಿ ನಾವು ಮೌಂಟೇನ್ ಅಥವಾ ಪರ್ವತ ಮಣ್ಣನ್ನ ಕಾಣಬಹುದಾಗಿದೆ. ಇವೆರಡು ಸೆಲ್ಫ್ ಎಕ್ಸ್ಪ್ಲನೇಟರಿ, ಹೆಸರಿನಲ್ಲೇ ಇದೆ ಅವೆಲ್ಲಿ ಕಂಡು ಬರುತ್ತವೆ ಅಂತ. ಲ್ಯಾಟರೈಟ್ ಹೈ ರೇನ್ಫಾಲ್ ಏರಿಯಾಸ್. ರೆಡ್ ಮಣ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪೆನಿನ್ಸುಲಾರ್ ಪ್ಲಾಟೋದ ಮೋಸ್ಟ್ ಪಾರ್ಟ್ ನಲ್ಲಿ, ಬ್ಲ್ಯಾಕ್ ಡೆಕ್ಕನ್ ಟ್ರ್ಯಾಪ್ ನಲ್ಲಿ, ಹಾಗೆ ಎಲುವಿಯಲ್ ಮೆಕ್ಕಲು ಮಣ್ಣು ಎಲ್ಲಿ ನದಿಗಳು ಹರಿದು ಹೋಗ್ತಾ ಇರುತ್ತೋ ಆ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಇರುವಂತಹದ್ದು ಕಲರ್. ಈ ಮಣ್ಣುಗಳ ಕಲರ್ ಯಾವುದು? ಇದರಲ್ಲೂ ನೋಡೋದಾದ್ರೆ ಇಲ್ಲಿ ಕಪ್ಪು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೆಂಪು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಡೆಫಿನೆಟ್ಲಿ ಇದು ಬ್ಲ್ಯಾಕ್ ಕಪ್ಪು ಬಣ್ಣದಾಗಿರ್ಬೇಕು, ರೆಡ್ ಕೆಂಪು ಬಣ್ಣದಾಗಿರ್ಬೇಕು. ಅದೇ ಎಲ್ಯುವಿಯಲ್ ಅನ್ನ ಬುಕ್ ನಲ್ಲಿ ಯಾವುದೇ ಸ್ಪೆಸಿಫಿಕೇಶನ್ ಅಂತ ಮಾಡಿಲ್ಲ. ಆದ್ರೂ ನೀವು ಯೋಚನೆ ಮಾಡಿ ಇದು ಯಾವ ಬಣ್ಣದಲ್ಲಿ ಇರಬಹುದು ಅಂತ. ಹಾಗೆಯೇ ಲ್ಯಾಟರೈಟ್ ಕೆಂಪು ಬಣ್ಣದಲ್ಲಿರುತ್ತೆ. ಯಾಕೆ ಕೆಂಪು ಬಣ್ಣದಲ್ಲಿರುತ್ತೆ? ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಕೇಳ್ತಾರೆ. ಲ್ಯಾಟರೈಟ್ ಸಾಯಿಲ್ ಇಸ್ ರೆಡ್ ಇನ್ ಕಲರ್, ಎಕ್ಸ್ಪ್ಲೇನ್ ವೈ. ಫಸ್ಟ್ ಪಾಯಿಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನು ಇದು ಹೈ ರೇನ್ಫಾಲ್ ಏರಿಯಾಸ್ ನಲ್ಲಿ ಕಂಡು ಬರುತ್ತೆ. ಎಲ್ಲೆಲ್ಲಿ ಮಳೆ ಹೆಚ್ಚಾಗುತ್ತೋ ಏನಾಗತ್ತೆ, ಭೂಮಿಯ ಮೇಲಿರುವಂತಹ ಅಥವಾ ನೀರಿನ ಜೊತೆ ಕರಗುವಂತಹ ಯಾವ್ದಾವ್ದು ಸೊಲ್ಯುಬಲ್ ಆಗ್ತವೋ ಅವೆಲ್ಲವೂ ನೀರಿನ ಜೊತೆ ಹರಿದು ಹೋಗುತ್ತೆ. ಹೀಗಾಗಿ ಯಾವಾಗ ನೀರಿನ ಜೊತೆ ಇವೆಲ್ಲ ಹರಿದು ಹೋಗುತ್ತೆ, ಎಲ್ಲ ಮಿನರಲ್ಸ್ ಎಲ್ಲ ಹರಿದು ಹೋಗುತ್ತೋ, ಯಾವುದು ನೀರಿನ ಜೊತೆ ಇನ್ಸೊಲ್ಯುಬಲ್ ಇರುತ್ತೋ, ಕರಗುವುದಿಲ್ಲವೋ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಫೆರಿಕ್ ಆಕ್ಸೈಡ್ ಇರ್ಬೋದು, ಇವೆಲ್ಲ ನೀರಿನ ಜೊತೆ ಕರಗೋದಿಲ್ಲ. ಅವೆಲ್ಲ ಏನ್ ಬರುತ್ತೆ, ಅವೆಲ್ಲ ಟಾಪ್ ನಲ್ಲಿ ಬರುತ್ತೆ. ಸೊ ಫೆರಿಕ್ ಆಕ್ಸೈಡ್ ಇವೆಲ್ಲ ಯಾವ ಬಣ್ಣದಲ್ಲಿರುತ್ತೆ? ಇವೆಲ್ಲ ಕೆಂಪು ಬಣ್ಣದಲ್ಲಿರುತ್ತೆ. ಈ ರೀತಿಯಾಗಿ ಒಂದು ಮಳೆಯ ಕಾರಣದಿಂದ ಎಲ್ಲ ಮಿನರಲ್ಸ್ ಹರಿದು ಹೋಗುತ್ತೆ. ಫೆರಿಕ್ ಆಕ್ಸೈಡ್ ಇವೆಲ್ಲ ಇನ್ಸೊಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗಲ್ಲ. ಇದರಿಂದಾಗಿ ಲ್ಯಾಟರೈಟ್ ನ ಕಲರ್ ಕೆಂಪು ಬಣ್ಣದಲ್ಲಿರುತ್ತೆ. ಓಕೆ ಮಕ್ಕಳೇ, ಅರ್ಥ ಆಯ್ತು ತಾನೆ? ವೆರಿ ಗುಡ್. ಡೆಸರ್ಟ್ ರೆಡ್ ಅಂಡ್ ಬ್ರೌನ್, ಕೆಂಪು ಮತ್ತು ಕಂದು ಬಣ್ಣದಲ್ಲಿರುತ್ತೆ ಮರುಭೂಮಿಯ ಮಣ್ಣು. ಇನ್ನು ಮೌಂಟೇನ್ಸ್ ಗೆ ಬರೋದಾದ್ರೆ ನಾಟ್ ಸ್ಪೆಸಿಫೈಡ್, ಬುಕ್ ನಲ್ಲಿ ಯಾವುದೇ ಇದೇ ರೀತಿ ಬಣ್ಣದಲ್ಲಿರುತ್ತೆ ಅಂತ ಸ್ಪೆಸಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಆದರೂ ನಿಮಗೂ ತಿಳಿಯುವ ಉತ್ಸಾಹ ಇದ್ದರೆ ಡೆಫಿನೆಟ್ಲಿ ಸರ್ಚ್ ಮಾಡಿ ಈ ಮೌಂಟೇನ್ ಪರ್ವತಗಳ ಮಣ್ಣು ಯಾವ ಕಲರ್ ನಲ್ಲಿ ಇರುತ್ತೆ ಅಂತ. ಓಕೆ, ಆಲ್ರೆಡಿ ಹೇಳಿರುವ ಹಾಗೆ ಟೇಬಲ್ ಟೈಪ್ಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಈ ಸೈಡ್ ಬಂದಿರುತ್ತೆ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಇದ್ದೇವೆ? ಫರ್ಟಿಲಿಟಿ ಅಥವಾ ಫಲವತ್ತತೆಯನ್ನ ನೋಡ್ತಾ ಇದ್ದೇವೆ. ಹಾಗಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್ ಯಾವ್ದಾದ್ರೂ ಒಂದು ಬೆಳೆಯನ್ನ ಆ ಮಣ್ಣಿನಲ್ಲಿ ಹಾಕಿದ್ರೆ ಆ ಮಣ್ಣಿನಲ್ಲಿರುವಂತಹ ಸತ್ವಗಳು ಆ ಪ್ಲಾಂಟಿಗೆ ಎಷ್ಟು ಎಫೆಕ್ಟಿವ್ ಆಗಿ ಸಿಗುತ್ತೆ, ಇದನ್ನೇ ನಾವು
ಫಲವತ್ತತೆ ಅಥವಾ ಫರ್ಟಿಲಿಟಿ ಅಂತ ಕರಿತೇವೆ. ಎಲ್ಯುವಿಯಲ್ ಸಾಯಿಲ್ ಅತ್ಯಂತ ಫರ್ಟೈಲ್ ಆಗಿರುವಂತಹ ಮಣ್ಣು. ಓಕೆ, ಎಲ್ಲಾದರೂ ಅತ್ಯಂತ ಫರ್ಟೈಲ್ ಯಾವ್ದಿತ್ತಂದ್ರೆ ಅದೇ ಎಲ್ಯುವಿಯಲ್ ಸಾಯಿಲ್. ಯಾಕೆ ಅದು ಅಷ್ಟೊಂದು ಫರ್ಟೈಲ್ ಆಗಿರುತ್ತೆ ಯೋಚನೆ ಮಾಡಿ. ಸೊ ಅದು ಎಲ್ಲಿಂದ ಬರುತ್ತೆ? ನದಿಗಳಿಂದ ಬರುತ್ತೆ. ಸೊ ನದಿಗಳಿಂದ ಬರ್ಬೇಕಾದ್ರೆ ಏನಾಗಿರುತ್ತೆ, ಅದ್ರ ಜೊತೆ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಅನ್ನು ತೆಗೆದುಕೊಂಡು ಬಂದಿರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಮಣ್ಣಿನಲ್ಲಿರೋದ್ರಿಂದ ಏನಾಗುತ್ತೆ, ಅದು ಗಿಡಕ್ಕೆ ಅತ್ಯಂತ ವೇಗವಾಗಿ ಸಿಗುತ್ತೆ. ಹೀಗಾಗಿ ಈ ಮಣ್ಣು ಅತ್ಯಂತ ಫಲದಾಯಕವಾಗಿ ಫಲವತ್ತಾಗಿರುತ್ತೆ. ಬ್ಲ್ಯಾಕ್ ಮಣ್ಣು ಇದು ಸಹ ಫರ್ಟೈಲ್ ಆಗಿರುತ್ತೆ ಅಂಡ್ ಕೇಪಬಲ್ ಆಫ್ ರಿಟೈನಿಂಗ್ ವಾಟರ್. ಫರ್ಟೈಲ್ ಅಷ್ಟೇ ಅಲ್ಲ, ಅದು ತನ್ನಲ್ಲಿ ನೀರಿನ ಅಂಶವನ್ನ ಅತ್ಯಂತ ಹೆಚ್ಚಿನ ಸಮಯದವರೆಗೆ ರಿಟೇನ್ ಅಂದರೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಸಹ ಹೊಂದಿರುತ್ತೆ. ಸೊ ಹೀಗಾಗಿ ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂತಹ ಪ್ರದೇಶದಲ್ಲಿ ಯಾವುದಾದರೂ ಬೆಳೆಗೆ ಸ್ವಲ್ಪ ಹೆಚ್ಚಿನ ನೀರಿನ ಅವಶ್ಯಕತೆ ಇತ್ತಂದ್ರೆ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇತ್ತಂದ್ರೆ ಅದು ಅತ್ಯಂತ ಹೆಚ್ಚಿನ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ಅದು ನೀರನ್ನ ಹೆಚ್ಚಿನ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುತ್ತೆ. ಫಲವತ್ತಾದ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತೆ ಬ್ಲ್ಯಾಕ್. ರೆಡ್ ಕೆಂಪು ಮಣ್ಣಿಗೆ ಬುಕ್ ನಲ್ಲಿ ಯಾವುದೇ ಸ್ಪೆಸಿಫೈಡ್ ಏನನ್ನೂ ಕೊಟ್ಟಿಲ್ಲ, ನಿರ್ದಿಷ್ಟಪಡಿಸಿಲ್ಲ. ಇನ್ನು ಲ್ಯಾಟರೈಟ್ ಲೆಸ್ ಫರ್ಟೈಲ್ ಇರುತ್ತೆ. ಇದನ್ನ ನೋಡಿರ್ಬೋದು, ಲ್ಯಾಟರೈಟ್ ಅಲ್ಲಿ ಹೈ ರೇನ್ಫಾಲ್ ಏರಿಯಾಸ್ ಇರುತ್ತೆ, ಹೆಚ್ಚಿನ ಮಳೆ ಆಗುತ್ತೆ. ಹೆಚ್ಚಿನ ಮಳೆ ಆಗೋದ್ರಿಂದ ಏನಾಗುತ್ತೆ, ನೈಟ್ರೋಜನ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇವೆಲ್ಲ ಮಳೆ ಜೊತೆನೆ ಹರಿದು ಹೋಗ್ಬಿಡುತ್ತೆ, ಅದು ಗಿಡಗಳಿಗೆ ಸಿಗೋದಿಲ್ಲ. ಈ ರೀತಿಯಾಗಿ ಇದು ಲೆಸ್ ಫರ್ಟೈಲ್ ಆಗಿರುತ್ತೆ. ಆದರೆ ಅತಿ ಹೆಚ್ಚಿನ ಮಳೆಯನ್ನೂ ಸಹ ನಾವು ಈ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಫಲವತ್ತತೆ ಅತಿ ಕಡಿಮೆ, ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಡೆಸರ್ಟ್ ಮರುಭೂಮಿ ನಾಟ್ ಸ್ಪೆಸಿಫೈಡ್. ಕಾಮನ್ ಸೆನ್ಸ್ ತಿಳ್ಕೊಳ್ಳೋದ್ರೆ ಏನು, ಅಲ್ಲಿ ಮಳೆ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಲ, ಮಳೆನೇ ಇಲ್ಲ. ಫರ್ಟೈಲ್ ಇದೆ ಲ್ಯಾಂಡ್ ಎಷ್ಟೇ ಫರ್ಟೈಲ್ ಇದ್ರು ಆ ಮಳೆಯ ಅಂಶ ಅಷ್ಟಿರ್ಲಿಲ್ಲ ಅಂದ್ರೆ ಬೇರೆ ಯಾವ ಬೆಳೆಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೋ ಅವುಗಳನ್ನ ಎಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಅದೇ ಯಾವ ಬೆಳೆಗಳಿಗೆ ಕಡಿಮೆ ನೀರಿನ ಅವಶ್ಯಕತೆ ಇರುತ್ತೋ ಅಂತಹವುಗಳನ್ನ ನಾವು ಡೆಸರ್ಟ್ ಅಲ್ಲಿ ಹಾಕಬಹುದು. ಮೌಂಟೇನ್ ಅಥವಾ ಪರ್ವತ ರಿಚ್ ಇನ್ ನೈಟ್ರೋಜನ್ ಅಂಡ್ ಆರ್ಗ್ಯಾನಿಕ್ ರೆಸಿಡ್ಯೂಸ್, ಹೆಚ್ಚು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನ ಇದು ಹೊಂದಿದೆ. ನಾನು ಆಲ್ರೆಡಿ ಹೇಳಿದ್ದೇನೆ ಏನು, ಈ ಪರ್ವತಗಳು ಅತ್ಯಂತ ಹಳೆಯದಾದಂತಹ ಕ್ರಿಯೇಚರ್ಸ್ ನೈಸರ್ಗಿಕವಾಗಿ ನೋಡೋದಾದ್ರೆ. ಸೊ ಹೀಗಾಗಿ ಅವುಗಳಲ್ಲಿ ಏನಿರುತ್ತೆ, ಅವುಗಳಲ್ಲಿ ರೆಸಿಡ್ಯೂಸ್ ಇರಬಹುದು, ಸಾವಯವ ಅವಶೇಷಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಮಣ್ಣಿನ ಉತ್ಪತ್ತಿ ಅಂತ ನೋಡ್ಬೇಕಾದ್ರೆ ನಾವು ಡಿಕಂಪೋಸಿಷನ್ ಅಥವಾ ವಿಘಟನೆಯನ್ನ ನೋಡಿದ್ವಿ. ಅದರ ಒಂದು ಮುಖ್ಯ ಪಾತ್ರವನ್ನ ನಾವು ಮೌಂಟೇನ್ಸ್ ಗಳಲ್ಲಿ ಕಾಣಬಹುದಾಗಿದೆ. ಈ ಸಾಯಿಲ್ಸ್ ಗಳು ರಿಚ್ ಇರ್ತವೆ ನೈಟ್ರೋಜನ್ ದಲ್ಲಿ. ಹಾಗೆ ಆರ್ಗ್ಯಾನಿಕ್ ರೆಸಿಡ್ಯೂಸ್ ಅಂದ್ರೆ ಸಾವಯವ ಅವಶೇಷಗಳನ್ನು ಸಹ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದಾಗಿದೆ. ಸೊ ಈ ಸ್ಲೈಡ್ ನಲ್ಲಿ ನಾನು ಯಾವ ಮಣ್ಣಿನ ಫರ್ಟಿಲಿಟಿ ಅಥವಾ ಫಲವತ್ತತೆ ಎಷ್ಟಿದೆ ಅನ್ನೋದನ್ನ ಹೇಳಿದೆ, ಯಾಕೆ ಅದು ಅಷ್ಟಿದೆ ಅನ್ನೋದನ್ನು ಸಹ ಹೇಳಿದೆ. ಬರುವಂತಹ ಮುಂದಿನ ಸ್ಲೈಡ್ ನಲ್ಲಿ ನಾವು ಈ ಫರ್ಟಿಲಿಟಿ ಹಾಗೆ ಮತ್ತು ಅದರ ಟೆಕ್ಸ್ಚರ್ ಮತ್ತು ಕಾಂಪೋಸಿಷನ್ ಅನ್ನು ಸಹ ತಿಳ್ಕೊಳ್ಳೋಣ, ಏಕೆಂದ್ರೆ ಎಲ್ಲವೂ ರಿಲೇಟೆಡ್ ಆಗಿವೆ. ಸೊ ಎಂದಿನಂತೆ ಇವೆಲ್ಲವೂ ಏನಾಗಿದೆ, ಮಣ್ಣುಗಳಾಗಿವೆ. ಈ ಸೈಡ್ ನಲ್ಲಿ ಬಂದಿರುವಂತದ್ದು ಏನು, ಕ್ಯಾರೆಕ್ಟರಿಸ್ಟಿಕ್, ಒಂದು ಟೆಕ್ಸ್ಚರ್ ಆರ್ ಕಾಂಪೋಸಿಷನ್, ವಿನ್ಯಾಸ ಮತ್ತು ಸಂಯೋಜನೆ, ಫರ್ಟಿಲಿಟಿ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತದ್ದು. ಸೊ ಎಲಿವಿಯಲ್ ಮೆಕ್ಕಲು ಮಣ್ಣಿನ ಫರ್ಟಿಲಿಟಿ ಡಬಲ್ ಇದು ಏನಿದೆ ಟಿಕ್ ಮಾರ್ಕ್ ಇದೆ. ಅಂದ್ರೆ ಏನ್ ಅರ್ಥ, ಅಂದ್ರೆ ಅತ್ಯಂತ ಹೆಚ್ಚು ಫರ್ಟೈಲ್ ಅಂತ ಅರ್ಥ. ಅದೇ ಕಪ್ಪು ಮಣ್ಣು ಸಹ ಫರ್ಟೈಲ್ ಇದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಲ್ಯಾಟರೈಟ್ ಮಣ್ಣು ಅಷ್ಟೊಂದು ಫರ್ಟೈಲ್ ಇಲ್ಲ. ಯಾಕಿಲ್ಲ, ಯಾಕಂದ್ರೆ ಎಲ್ಲ ಮಿನರಲ್ಸ್ಗಳು ಮಳೆ ಜೊತೆ ಹರಿದು ಹೋಗುತ್ತೆ. ಹಾಗೆ ಮೌಂಟೇನ್ ಪರ್ವತಗಳು ಅತ್ಯಂತ ಹೆಚ್ಚಿನ ನೈಟ್ರೋಜನ್ ಹೊಂದಿರುತ್ತೆ, ಹೀಗಾಗಿ ಇದು ಸಹ ಫರ್ಟೈಲ್ ಆಗಿದೆ. ಮರುಭೂಮಿ ಇರಬಹುದು ಮತ್ತು ಕೆಂಪು ಮಣ್ಣು ಇದನ್ನ ಸ್ಪೆಸಿಫೈ ಮಾಡಿಲ್ಲ. ಓಕೆ, ಸೊ ಬ್ಲ್ಯಾಕ್ ಮಣ್ಣು ಫರ್ಟೈಲ್ ಅಂತ ಹೇಳಿದ್ವಿ, ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಕ್ಲೇ ಪಾರ್ಟಿಕಲ್ಸ್ ಇರುತ್ತೆ, ಜೇಡಿ ಮಣ್ಣಿನ ಕಣಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಲೈಮ್ ಅಂಡ್ ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಕಬ್ಬಿಣ ಸುಣ್ಣ ಹಾಗೂ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಗಳನ್ನು ಸಹ ನಾವು ಇದರಲ್ಲಿ ಕಾಣಬಹುದಾಗಿದೆ. ಇನ್ನು ಲ್ಯಾಟರೈಟ್ ಬರೋದಾದ್ರೆ ಇಲ್ಲಿ ಫೆರಿಕ್ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ
ಟಾಪ್ ಲೇಯರ್ ನಲ್ಲಿ ಇರೋದ್ರಿಂದ ಏನಾಗಿರುತ್ತೆ, ಇದು ಅಷ್ಟೊಂದು ಫರ್ಟೈಲ್ ಆಗಿರಲ್ಲ. ಅದೇ ಅಲ್ಲದೆ ಇದು ಸಹ ಅದರ ಕೆಂಪು ಬಣ್ಣಕ್ಕೆ ಒಂದು ಕಾರಣವಾಗಿದೆ. ಇನ್ನು ಡೆಸರ್ಟ್ ಬರೋದಾದ್ರೆ ಏನಾಗುತ್ತೆ, ವಾಟರ್ ಪರ್ಕೊಲೇಟ್ಸ್ ಈಸಿಲಿ ವಿದೌಟ್ ರಿಟೆನ್ಷನ್, ಮಾಯಿಶ್ಚರ್ ರೆಡ್ಯೂಸ್. ಮರುಭೂಮಿಯಲ್ಲಿ ಏನಿರುತ್ತೆ, ಹೆಚ್ಚಿನ ಉಷ್ಣಾಂಶ ಇರುತ್ತೆ, ಹಾಗೆ ಮಳೆ ಬರೋದು ಬಹಳ ಕಡಿಮೆ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಮೇಲ್ಪದರದಲ್ಲಿ ಯಾವುದೇ ಮಾಯಿಶ್ಚರ್ ಇರಲ್ಲ, ಎಲ್ಲ ನೀರು ಏನಿರುತ್ತೆ ಆ ಮಣ್ಣಿನ ಕಣಗಳ ಮೂಲಕ ಈಸಿಲಿಯಾಗಿ ಕೆಳಗೆ ಹೋಗ್ಬಿಡುತ್ತೆ. ಅಷ್ಟೊಂದು ರೆಸಿಸ್ಟೆನ್ಸ್ ಸಿಗಲ್ಲ ಯಾವುದಕ್ಕೆ, ಮಣ್ಣಿನ ಕಣಗಳು ಅತ್ಯಂತ ಫ್ರೀಯಾಗಿ ಹರಡಿರೋದ್ರಿಂದ ನೀರು ಈಸಿಲಿ ಆಗಿ ಕೆಳಗೆ ಹೋಗುತ್ತೆ. ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಬೇಗ ಆರ್ದ್ರತೆ ಕಡಿಮೆ ಆಗುತ್ತದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ಫರ್ಟಿಲಿಟಿ ಆಯ್ತು. ಅದರ ಆಧಾರದ ಮೇಲೆ ಬೆಳೆಗಳನ್ನು ಸಹ ನೋಡೋಣ. ಯಾವ ಯಾವ ಬೆಳೆಗಳು ಆಲ್ರೆಡಿ ಗೊತ್ತು. ಎಲಿವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣಿನಲ್ಲಿ ಏನಿರುತ್ತೆ, ಅತ್ಯಂತ ಫಲವತ್ತಾಗಿರುತ್ತೆ. ಹೀಗಾಗಿ ಯಾವ ಯಾವ ಬೆಳೆಗಳಿಗೆ ಹೆಚ್ಚಿನ ಫಲವತ್ತತೆಯ ಅವಶ್ಯಕತೆ ಇರುತ್ತೋ, ನ್ಯೂಟ್ರಿಯೆಂಟ್ಸ್ ನ ಅವಶ್ಯಕತೆ ಇರುತ್ತೋ, ಅದನ್ನ ನಾವು ಈ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಹಾಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವಂತಹದ್ದನ್ನು ಸಹ ನಾವು ಈ ಪ್ರದೇಶದಲ್ಲಿ ಕಾಣಬಹುದು. ನೀರು ಯಾಕಂತ ಇದ್ದೇನೆ, ಯಾಕಂದ್ರೆ ಇವು ನದಿಗಳ ಉದ್ದಕ್ಕೂ ಹರಿಯುತ್ತೆ ಈ ಮಣ್ಣು. ಸೊ ವೀಟ್ ಇರಬಹುದು, ಪ್ಯಾಡಿ ಇರಬಹುದು, ಶುಗರ್ ಕೇನ್ ಇರಬಹುದು, ಕಾಟನ್ ಇರಬಹುದು, ಜೂಟ್ ಇರಬಹುದು, ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು, ಇವೆಲ್ಲದಕ್ಕೂ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ಸತ್ವ ಅಥವಾ ಫಲವತ್ತತೆ ಅವಶ್ಯಕತೆ ಇರುತ್ತೆ. ಹೀಗಾಗಿ ಈ ಎಲ್ಲಾ ಬೆಳೆಗಳನ್ನ ನಾವು ಎಲ್ಯುವಿಯಲ್ ಸಾಯಿಲ್ ಅಲ್ಲಿ ಅಥವಾ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಇರುವಂತಹದ್ದು ಯಾವುದು, ನೆಕ್ಸ್ಟ್ ಕಪ್ಪು ಮಣ್ಣು. ಸೊ ಆಲ್ರೆಡಿ ಹೇಳಿದ್ದೇನೆ, ಕಪ್ಪು ಮಣ್ಣು ಸಹ ಫರ್ಟೈಲ್ ಆಗಿರುತ್ತೆ. ಏಕೆಂದ್ರೆ ಇದು ರಿಟೈನಿಂಗ್ ವಾಟರ್, ಮಾಯಿಶ್ಚರ್ ಅನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದರಲ್ಲಿ ಹೆಚ್ಚಿನದಾಗಿರುತ್ತೆ. ಹೀಗಾಗಿ ಡ್ರೈ ಫಾರ್ಮಿಂಗಿಗೆ ಬ್ಲ್ಯಾಕ್ ಮಣ್ಣನ್ನ ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್. ಯಾಕೆ ಡ್ರೈ ಫಾರ್ಮಿಂಗಿಗೆ ಬ್ಲ್ಯಾಕ್ ಮಣ್ಣನ್ನೇ ಉಪಯೋಗಿಸ್ತಾರೆ? ಡ್ರೈ ಫಾರ್ಮಿಂಗ್ ಅಂದ್ರೇನು? ಒಣ ಬೇಸಾಯ. ಒಣ ಬೇಸಾಯ ಅಂದ್ರೇನು? ಆ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗೋದಿಲ್ಲ, ಆದರೂ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಮಟ್ಟದ ನೀರಿನ ಅವಶ್ಯಕತೆ ಇರುತ್ತೆ. ಅಂತಹ ಬೇಸಾಯವನ್ನ ನಾವು ಒಣ ಬೇಸಾಯ ಅಂತ ಕರಿತೇವೆ. ಇಲ್ಲಿ ನೋಡೋದಾದ್ರೆ ಕಾಟನ್ ಇರ್ಬೋದು, ಓನಿಯನ್ ಇರ್ಬೋದು, ಚಿಲ್ಲಿ ಇರ್ಬೋದು, ಆಯಿಲ್ ಸೀಡ್ಸ್, ಲೆಮನ್ ಅಂಡ್ ಗ್ರೇಪ್ಸ್, ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ, ಇಲ್ಲೆಲ್ಲ ಏನಾಗ್ತಾ ಇದೆ, ಇವುಗಳಿಗೆಲ್ಲ ನೀರಿನ ಅವಶ್ಯಕತೆ ಇದೆ, ಆದರೂ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ, ಒಂದು ನಿರ್ದಿಷ್ಟ ಮಟ್ಟದ ನೀರಿನ ಅವಶ್ಯಕತೆ ಇದೆ. ಆದರೆ ಈ ಬೆಳೆಯುವಂತಹ ಪ್ರದೇಶಗಳಲ್ಲಿ ಅಷ್ಟೊಂದು ಮಳೆ ಬೀಳಲ್ಲ. ಹೀಗಾಗಿ ಈ ಬ್ಲ್ಯಾಕ್ ಮಣ್ಣಿನಿಂದ ಏನಾಗುತ್ತೆ, ಆ ಬ್ಲ್ಯಾಕ್ ಮಣ್ಣಿನಿಂದ ಅದು ಹೆಚ್ಚಿನ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಫಾರ್ ಲಾಂಗರ್ ಟೈಮ್. ಇದರಿಂದಾಗಿ ಒಣ ಬೇಸಾಯಕ್ಕೆ ಬ್ಲ್ಯಾಕ್ ಮಣ್ಣು ವೆರಿ ವೆರಿ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ಇರುವಂತಹದ್ದು ರೆಡ್ ಅಥವಾ ಕೆಂಪು ಮಣ್ಣು. ಇದರ ಫರ್ಟಿಲಿಟಿಯನ್ನ ಆಲ್ರೆಡಿ ಹೇಳಿರೋ ಹಾಗೆ ಮೆನ್ಷನ್ ಮಾಡಿಲ್ಲ, ಆದರೆ ಇದನ್ನು ಎಲ್ಲಿ ಕಾಣಬಹುದು? ರಾಗಿ, ಟೊಬ್ಯಾಕೊ, ಆಯಿಲ್ ಸೀಡ್ಸ್. ಓಕೆ, ಇಫ್ ಇರಿಗೇಷನ್ ಫೆಸಿಲಿಟಿ ಇಸ್ ದೇರ್ ದೆನ್ ಪ್ಯಾಡಿ, ಶುಗರ್ ಕೇನ್, ಕಾಟನ್. ರಾಗಿ ಇರಬಹುದು, ಹೊಗೆಸೊಪ್ಪು ಇರಬಹುದು, ಎಣ್ಣೆ ಕಾಳುಗಳು ಇರಬಹುದು. ಹಾಗೆಯೇ ಎಲ್ಲಿ ನೀರಾವರಿ ಸೌಲಭ್ಯ ಇರುತ್ತೋ, ಎಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತೋ ಬೆಳೆಗಳಿಗೆ, ಫಾರ್ ಎಕ್ಸಾಂಪಲ್ ಭತ್ತ ಇರಬಹುದು, ಕಬ್ಬು, ಹತ್ತಿ, ಇವುಗಳಿಗೆಲ್ಲ ನೀರಿನ ಅವಶ್ಯಕತೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಅಲ್ಲಿ ನೀರಾವರಿ ಸೌಲಭ್ಯ ಇತ್ತಂದ್ರೆ, ಅಲ್ಲಿ ಕೆಂಪು ಮಣ್ಣಿತ್ತಂದ್ರೆ ಈ ಬೆಳೆಗಳನ್ನು ಸಹ ಅಲ್ಲಿ ಬೆಳೀತಾರೆ. ಸೊ ಅರ್ಥ ಆಯ್ತು ಅನ್ಕೋತೇನೆ. ಕೆಂಪು ಮಣ್ಣಿಗೆ ಎಲ್ಲಿ ಇರಿಗೇಷನ್ ಫೆಸಿಲಿಟಿ ಇದೆ ಅಲ್ಲಿ, ಎಲ್ಲಿ ಇರಿಗೇಷನ್ ಫೆಸಿಲಿಟಿ ಇಲ್ಲ ಅಲ್ಲಿ. ನೆಕ್ಸ್ಟ್ ಇರುವಂತಹದ್ದು ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಅದು ಫರ್ಟೈಲ್ ಆಗಿ ಇರೋದೇ ಇಲ್ಲ. ಕಾಫಿ ಇರಬಹುದು, ಟೀ ಇರಬಹುದು, ಅದರ್ ಪ್ಲಾಂಟೇಶನ್ ಕ್ರಾಪ್ಸ್, ಕಾಫಿ, ಟೀ ಮುಂತಾದ ತೋಟಗಾರಿಕೆ ಬೆಳೆಗಳು. ಸೊ ಯಾಕೆ ಈ ಕಾಫಿ ಟೀಯನ್ನ ಈ ಲ್ಯಾಟರೈಟ್ ಮಣ್ಣಿರುವಲ್ಲಿ ಬೆಳೀತಾರೆ? ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ದೆ, ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶಗಳನ್ನ ನಾವು ಲ್ಯಾಟರೈಟ್ ಅಲ್ಲಿ ಕಾಣಬಹುದು. ಈ ಎಲ್ಲಾ ಪ್ಲಾಂಟ್ಸ್ಗೆ, ಕಾಫಿ ಇರ್ಬೋದು, ಟೀ ಇರ್ಬೋದು, ಪ್ಲಾಂಟೇಶನ್ ಕ್ರಾಪ್ಸ್ಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಹಾಗೆ ಇವುಗಳನ್ನ ಒಂದು ಸುಮಾರಷ್ಟು ಎಕರೆಗಳಲ್ಲಿ ಹಾಕಿ ಬಿಟ್ಬಿಡ್ತಾರೆ. ಅವುಗಳಿಗೆ ನೀರ್ ಬೇಕಂದ್ರೆ ಏನು, ಇಲ್ಲಿ ಆಗುವಂತಹ ಮಳೆಯಿಂದಲೇ ಆ ಕಾಫಿ, ಟೀ ಮುಂತಾದ ಬೆಳೆಗಳಿಗೆ
ನೀರು ಸಿಗತ್ತೆ. ಹೀಗಾಗಿ ಈ ಬೆಳೆಗಳನ್ನ ನಾವು ಲ್ಯಾಟರೈಟ್ ಮಣ್ಣು ಎಲ್ಲಿರುತ್ತೋ ಅಲ್ಲಿ ಕಾಣಬಹುದಾಗಿದೆ. ಇವುಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಇರುವಂತಹದ್ದು ಡೆಸರ್ಟ್ ಅಥವಾ ಮರುಭೂಮಿ. ನೋ ವಾಟರ್ ರಿಟೆನ್ಷನ್. ಆಲ್ರೆಡಿ ಹೇಳಿರುವ ಹಾಗೆ ನೀರನ್ನ ಅದರ ಮರಳಿನ ಕಣಗಳು ಏನಾಗಿರುತ್ತೆ, ಫ್ರೀ ಆಗಿರುತ್ತೆ. ಹೀಗಾಗಿ ನೀರು ಈಸಿಲಿ ಆಗಿ ಕೆಳಗೆ ಹೋಗ್ಬಿಡುತ್ತೆ, ಮೇಲೆ ನೀರು ಉಳಿಯೋದೇ ಇಲ್ಲ. ಹೀಗಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಬಹಳಷ್ಟು ಕಡಿಮೆ ಇರುತ್ತೆ. ಜವಾರ್ ಇರ್ಬೋದು, ಸಜ್ಜೆ ಇರ್ಬೋದು, ಡೇಟ್ಸ್ ಇರ್ಬೋದು, ಜವಾರ್, ಸಜ್ಜೆ, ಖರ್ಜೂರ ಈ ಎಲ್ಲಾ ಬೆಳೆಗಳಿಗೆ ಏನು ನೀರಿನ ಅವಶ್ಯಕತೆ ಬಹಳಷ್ಟು ಕಡಿಮೆ ಇರುತ್ತೆ. ಹೀಗಾಗಿ ಈ ಬೆಳೆಗಳನ್ನ ನಾವು ಮರುಭೂಮಿಯಲ್ಲಿ ಕಾಣಬಹುದಾಗಿದೆ. ಕೊನೆಯದಾಗಿ ಉಳಿದಿರುವಂತದ್ದು ಯಾವುದು? ಪರ್ವತ. ಎಸ್, ಮೌಂಟೇನ್. ಮೌಂಟೇನ್ ಅಥವಾ ಪರ್ವತ ಆರ್ಗ್ಯಾನಿಕ್. ಆಲ್ರೆಡಿ ಹೇಳಿರುವ ಹಾಗೆ ಸಾವಯವ ವಸ್ತು ಇರುತ್ತೆ. ಇದು ಹೆಚ್ಚಾಗಿ ಫರ್ಟೈಲ್ ಆಗಿರುತ್ತೆ. ಇಲ್ಲೂ ಸಹ ನಾವು ಕಾಫಿಯನ್ನ, ಟೀಯನ್ನ ಕಾಣಬಹುದು. ವಿತ್ ಅಡಿಷನ್ ಟು ದ್ಯಾಟ್ ಸ್ಪೈಸಸ್ ಇರಬಹುದು, ಫ್ರೂಟ್ಸ್ ಇರ್ಬೋದು, ಸಾಂಬಾರು ಪದಾರ್ಥಗಳು, ಫ್ರೂಟ್ಸ್ ಇರ್ಬೋದು, ಹಣ್ಣುಗಳು, ಇವುಗಳನ್ನು ಸಹ ನಾವು ಮೌಂಟೇನ್ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ. ಹಿಮಾಚಲ್ ಪ್ರದೇಶ ಅಂತ ಕೇಳಿರ್ತೀರಾ, ಕಾಶ್ಮೀರದ ಆಪಲ್ ಅಂತ ಕೇಳಿರ್ತೀರಾ. ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಹಣ್ಣುಗಳಾಗಿವೆ. ಹಾಗೆ ಈ ಪ್ರದೇಶಗಳು ಎಲ್ಲ ಎಲ್ಲಿವೆ? ಇವೆಲ್ಲವೂ ಮೌಂಟೇನ್ಸ್ ಗಳ ಹತ್ತಿರವಿವೆ, ಪರ್ವತಗಳ ಹತ್ತಿರವಿದೆ. ಹೀಗಾಗಿ ಈ ಪ್ರದೇಶಗಳಲ್ಲಿ ನಾವು ಯಾವುದನ್ನ ಕಾಣಬಹುದು? ಫ್ರೂಟ್ಸ್ ಅನ್ನ ಇರಬಹುದು, ಸ್ಪೈಸಸ್ ಅನ್ನ ಇರಬಹುದು, ಹಾಗೆ ಕಾಫಿ, ಟೀ ಇವುಗಳನ್ನು ಸಹ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ಈ ಪ್ರದೇಶಗಳು ಕೂಲ್ ಆಗಿ ಇರುತ್ತೆ. ಹೀಗಾಗಿಯೂ ಸಹ ಕಾಫಿ ಮತ್ತೆ ಟೀ ಅನ್ನ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಏಕೆಂದರೆ ಈ ಬೆಳೆಗಳಿಗೆ ನೀರು ಅಥವಾ ಮಾಯಿಶ್ಚರ್ನ ಅವಶ್ಯಕತೆ ಹೆಚ್ಚಾಗಿ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಬನ್ನಿ ಮುಂದೆ ಹೋಗೋಣ. ಓಕೆ, ಸೂಪರ್. ಸೊ ಎಲ್ಲಾ ಮಣ್ಣಿನ ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನಾವು ಈ ಪ್ರದೇಶಗಳು ಎಲ್ಲಿ ಬರುತ್ತೆ ಅಂತ ಮ್ಯಾಪ್ ನಲ್ಲಿ ಒಂದೊಂದಾಗಿ ನೋಡೋಣ. ಹಾಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಕವರ್ ಮಾಡಿಲ್ಲ ಅಂದ್ರೆ ಅದನ್ನು ಸಹ ನಾವಿಲ್ಲಿ ಕವರ್ ಮಾಡ್ತೇವೆ. ಮೊದಲನೇದು ಅಲುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು. ಓಕೆ, ಇದು ಎಲ್ಲಿ ಕಂಡು ಬರುತ್ತೆ? ನದಿಗಳು ಹರಿಯುವಂತಹ ಪ್ರದೇಶ, ರಿವರ್ ಬೆಡ್ಸ್. ಆಲ್ರೆಡಿ ಹೇಳಿದೆ ಅಂತಾರೆ. ಓಕೆ, ಸೊ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಬ್ರಹ್ಮಪುತ್ರ ವ್ಯಾಲಿ ಆಫ್ ಅಸ್ಸಾಂ, ನರ್ಮದಾ, ತಪ್ತಿ ವ್ಯಾಲಿ and the coastal plains on both the sides of peninsular plateau. ಎಲ್ಲೆಲ್ಲಿ ನೀರು ಹರಿದು ಹೋಗ್ತದೆಯೋ, ಪ್ರವಾಹ ಆಗ್ತದೆಯೋ ಆ ಪ್ರದೇಶಗಳಲ್ಲಿ ನಾವು ಈ ಮಣ್ಣನ್ನ ಕಾಣಬಹುದಾಗಿದೆ. ಸೊ ಆಫ್ ಕೋರ್ಸ್ ಸಮುದ್ರ ಇದೆ ಎರಡು ಸೈಡ್, ಅರೇಬಿಯನ್ ಸಿ, ಬಂಗಾಳ ಕೊಲ್ಲಿ. ಸೊ ಈ ಎರಡೂ ಪ್ರದೇಶಗಳಲ್ಲೂ ನಾವು ಮೆಕ್ಕಲು ಮಣ್ಣನ್ನ ಕಾಣಬಹುದು. ಒನ್ ಪಾಯಿಂಟ್. ಹಾಗೆ ನರ್ಮದಾ ಇರ್ಬೋದು, ತಪ್ತಿ ಇರ್ಬೋದು, ಈ ಸೆಂಟ್ರಲ್ ಇಂಡಿಯಾದ ಬೆಲ್ಟ್ ನಲ್ಲಿ ಹರಿದು ಹೋಗುತ್ತೆ. ಈ ಪ್ರದೇಶದಲ್ಲೂ ಸಹ ನಾವು ಯಾವುದನ್ನ, ಈ ಅಲ್ಯುವಿಯಲ್ ಸಾಯಿಲ್ ಅನ್ನ ಕಾಣಬಹುದು. ಹಾಗೆ ಗಂಗಾ ನದಿ ಇರಬಹುದು, ಹಿಮಾಲಯದಿಂದ ಹರಿದು ಬರುವಂತಹ ನದಿಗಳು, ಇವುಗಳು ಸಹ ಈ ಪ್ರದೇಶದಲ್ಲಿರುವುದರಿಂದ ಬ್ರಹ್ಮಪುತ್ರ ವ್ಯಾಲಿ ಈ ಪ್ರದೇಶದಲ್ಲೂ ನಾವು ಮೆಕ್ಕಲು ಮಣ್ಣನ್ನ ಕಾಣ್ತೇವೆ. ಮತ್ತೊಂದ್ಸಲ ಕನ್ನಡದಲ್ಲಿ ಪ್ರದೇಶಗಳನ್ನ ಓದ್ಬಿಡ್ತೇನೆ. ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ ಇರಬಹುದು, ಪಂಜಾಬ್, ಹರಿಯಾಣ ಇರಬಹುದು, ಹಾಗೆ ಅಸ್ಸಾಂ ಇರಬಹುದು, ಬ್ರಹ್ಮಪುತ್ರ ಕಣಿವೆಯ ಪ್ರದೇಶಗಳು, ನರ್ಮದಾ ಮತ್ತೆ ತಪ್ತಿ ನದಿಗಳಿರಬಹುದು, ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಕಡೆಗಳಲ್ಲೂ ತೀರ ಪ್ರದೇಶ, ಕೋಸ್ಟಲ್ ಲೈನ್, ಇವುಗಳಲ್ಲೂ ಸಹ ನಾವು ಅಲ್ಯುವಿಯಲ್ ಸಾಯಿಲ್ ಅನ್ನ ಕಾಣಬಹುದಾಗಿದೆ. ಅರ್ಥ ಆಯ್ತು ತಾನೆ? ಸೂಪರ್. ಹಾಗೆ ದ ಸಾಯಿಲ್ಸ್ ಇನ್ ದ ಲೋವರ್ ಏರಿಯಾಸ್ ಈಸ್ ಕಾಲ್ಡ್ ಅಲ್ಯುವಿಯಲ್ ಸಾಯಿಲ್ಸ್. ನಾನು ಆಲ್ರೆಡಿ ಹೇಳಿದ್ದೇನೆ. ಫಾರ್ ಎಕ್ಸಾಂಪಲ್, ನದಿಗಳು ಮೇಲಿನಿಂದ ಕೆಳಗೆ ಹರಿದು ಬರಬೇಕಾದ್ರೆ ಅವುಗಳು ತಮ್ಮ ಜೊತೆ ಫೋರ್ಸ್ ನೊಂದಿಗೆ ತೆಗೆದುಕೊಂಡು ಬರುತ್ತಲ್ಲ ಏನು ಮಣ್ಣನ್ನ, ಅದರಿಂದ ಈ ಅಲ್ಯುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಫಾರ್ಮ್ ಆಗಿರುತ್ತೆ. ಅದೇ ಲೋವರ್ ಏರಿಯಾಸ್ ಅಂತ ಹೇಳ್ತಾ ಇದೆ. ಮತ್ತೊಂದು ಏನಂದ್ರೆ ಸಮುದ್ರ ಮಟ್ಟದಿಂದ ಎಷ್ಟೋ ಎತ್ತರದಲ್ಲಿದೆ. ನೀವು ಕೋಸ್ಟಲ್ ಏರಿಯಾಸ್ ಗಳನ್ನ ನೋಡಿದ್ರೆ ಏನು, ಅವು ಸಮುದ್ರ ಮಟ್ಟದಷ್ಟೇ ಎತ್ತರದಲ್ಲಿರುತ್ತೆ. ಸೊ ಆ ಪ್ರದೇಶಗಳಲ್ಲೂ ಸಹ ನಾವು ಈ ಅಲ್ಯುವಿಯಲ್ ಸಾಯಿಲ್ ಅನ್ನ ಕಾಣಬಹುದಾಗಿದೆ. ಲೋವರ್ ಏರಿಯಾ ಸಾಯಿಲ್ಸ್ ಆರ್ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ ಸ್ಪ್ರೆಡ್ ಓವರ್ ವಾಸ್ಟ್ ಏರಿಯಾಸ್ ಕಂಪೇರ್ಡ್ ಟು ಅದರ್ ಟೈಪ್ಸ್ ಆಫ್ ಸಾಯಿಲ್. ಇವು ಕೇವಲ ಒಂದು ಸ್ವಲ್ಪ ಸಣ್ಣ ಚಂಕ್ ನಲ್ಲಿ ಇರೋದಿಲ್ಲ, ಇವು ಬಹಳಷ್ಟು ಹೆಕ್ಟೇರ್ಗಳಷ್ಟು, ಚದರ್ ಕಿಲೋಮೀಟರ್ಗಳಷ್ಟು, ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಪ್ರದೇಶದಲ್ಲಿ ವ್ಯಾಪಿಸಿರುತ್ತೆ. ಯಾಕಂದ್ರೆ ನೀವು ನೋಡ್ಬೋದು,
ನದಿಗಳಿರ್ತಾವಲ್ಲ ಅವೆಲ್ಲವು ಸಣ್ಣದಾಗಿರುತ್ತವೆ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅವು ಬಹಳಷ್ಟು ಒಂದು ಸುಮಾರು ಸಾವಿರಾರು ಕಿಲೋಮೀಟರ್ಗಳವರೆಗೆ ಹರಿತಾ ಇರುತ್ತೆ. ಈ ರೀತಿಯಾಗಿ ಹರಿತಾ ಇರೋದ್ರಿಂದ ಆ ಪೂರ್ತಿ ಪ್ರದೇಶದಲ್ಲಿ ಏನಾಗುತ್ತೆ, ಆ ರೀತಿಯ ಮಣ್ಣನ್ನ ಕಾಣಬಹುದಾಗಿದೆ. ಹೀಗಾಗಿ ನದಿಗಳು, ಪರ್ವತ ಪ್ರದೇಶಗಳಿಂದ ಹೊತ್ತು ತಂದ ಸಂಚಯಿಸಿರುವ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಇವು ಕೆಳಗಿನ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಿದ್ರೆ ಬನ್ನಿ ಮುಂದೆ ಹೋಗೋಣ. ಓಕೆ, ಸೊ ಸೆಕೆಂಡ್ ಟೈಪ್ ಆಫ್ ಅವರ್ ಸಾಯಿಲ್ ಯಾವುದು? ಬ್ಲ್ಯಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು. ಆಲ್ರೆಡಿ ಹೇಳಿದ್ದೇನೆ ಏನಂತ, ಡೆಕ್ಕನ್ ಟ್ರ್ಯಾಪ್ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಇದರ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಎಕ್ಸಲೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಬೆಸ್ಟ್ ಸೂಟೆಡ್ ಫಾರ್ ಕಾಟನ್ ಕಲ್ಟಿವೇಶನ್, ದೇರ್ ಫಾರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಹತ್ತಿಯ ಬೆಳೆಗೆ ಹೇಳಿ ಮಾಡಿಸಿದಂತಹ ಮಣ್ಣು ಯಾವುದಾದ್ರೂ ಇದೆ ಅಂದ್ರೆ ಅದೇ ಬ್ಲ್ಯಾಕ್ ಮಣ್ಣು. ಸೊ ಅದಕ್ಕಾಗಿ ಇದನ್ನ ನಾವು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತ ಸಹ ಕರಿತೇವೆ. ದ ಸಾಯಿಲ್ ಇಸ್ ಫಾರ್ಮ್ಡ್ ಫ್ರಮ್ ದ ವೆದರಿಂಗ್ ಆಫ್ ಇಗ್ನಿಯಸ್ ರಾಕ್. ಅಗ್ನಿ ಶಿಲೆಗಳ ಶಿಥಿಲೀಕರಣದಿಂದ ಇದು ಉತ್ಪತ್ತಿಯಾಗಿದೆ. ಆಲ್ರೆಡಿ ಹೇಳಿದ್ದೇನೆ ವೆದರಿಂಗ್ ಅಂದ್ರೆ ಏನು. ವೆದರಿಂಗ್ ಅಂದರೆ ಬ್ರೇಕ್ ಡೌನ್ ಆಗೋದು. ಮೇ ಬಿ ಬಹಳಷ್ಟು ಫ್ಯಾಕ್ಟರ್ಸ್ ಗಳಿರ್ಬಹುದು. ಒಂದು ಇರಬಹುದು ರೇನ್ ಇರಬಹುದು, ಒಂದು ಸನ್ ಇರಬಹುದು, ಅಥವಾ ಕೆಮಿಕಲ್ಸ್ ಇರಬಹುದು, ಕೆಮಿಕಲ್ ಫಾರ್ಮೇಶನ್ಸ್ ರಿಯಾಕ್ಷನ್ಸ್ ಇರಬಹುದು. ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ, ಶಿಲೆಗಳು ವೆದರಿಂಗ್ ಆಗತ್ತೆ. ಅದನ್ನೇ ನಾವು ಅದರಿಂದಲೇ ಈ ಕಪ್ಪು ಮಣ್ಣು ಆಗಿದೆ. ಆಲ್ಸೋ ನೋನ್ ಆಸ್ ಬ್ಲ್ಯಾಕ್ ರೇಗೂರ್ ಸಾಯಿಲ್. ಇದನ್ನ ನಾವು ರೇಗೂರ್ ಮಣ್ಣು ಅಂತಾನೂ ಕರಿತೇವೆ. ಓಕೆ, ಇದು ಒಂದು ಮರಾಠಿ ಪದವಾಗಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕಪ್ಪು ಮಣ್ಣಿಗೆ ಹಾಗೆ ಹತ್ತಿ ಬೆಳೆಗೆ ಸಂಬಂಧಿಸಿರುವಂತದ್ದು. ಹೀಗಾಗಿ ಇದನ್ನ ನಾವು ರೇಗೂರ್ ಸಾಯಿಲ್ ಅಂತಾನು ಕರಿತೇವೆ. ಸೊ ಅರ್ಥ ಆಯ್ತು ತಾನೆ? ಬ್ಲ್ಯಾಕ್ ಅಂದ್ಕೊಳ್ಳೆ ಹತ್ತಿ ಬೆಳೆ ನೆನಪಿಗೆ ಬರಬೇಕು, ಹಾಗೆ ರೇಗೂರ್ ಸಾಯಿಲ್ ಇರಬಹುದು, ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ. ಈ ಮೂರು ಪಾಯಿಂಟ್ಸ್ ಗಳು ನಿಮ್ಮ ಮೈಂಡ್ಸ್ ನಲ್ಲಿ ಏನಾಗಬೇಕು, ಫಿಕ್ಸ್ ಆಗಿರ್ಬೇಕು. ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ? ಆಲ್ರೆಡಿ ಹೇಳಿದ್ದೇನೆ ಡೆಕ್ಕನ್ ಟ್ರ್ಯಾಪ್. ಸೊ ಪೆನಿನ್ಸುಲಾರ್ ಪ್ಲಾಟೋ, ಇವೆಲ್ಲ ಪೆನಿನ್ಸುಲಾರ್ ಪ್ಲಾಟೋದಲ್ಲೇ ಬರುತ್ತೆ. ಅದರ ಡೆಕ್ಕನ್ ಅಂದ್ರೆ ದಕ್ಷಿಣ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಯಾವ್ದಾದ್ರು ಬರುತ್ತೆ ದಕ್ಷಿಣ ಭಾಗದಲ್ಲಿ? ಗುಜರಾತ್, ಹಾಗೆ ಮಧ್ಯಪ್ರದೇಶದ ಬೆಲ್ಟ್ ಇರಬಹುದು, ಮಹಾರಾಷ್ಟ್ರ ಇರಬಹುದು, ನಾರ್ತ್ ಕರ್ನಾಟಕ ಅಂಡ್ ವೆಸ್ಟರ್ನ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್, ಹಾಗೆ ವೆಸ್ಟರ್ನ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್ ಇರಬಹುದು. ಈ ಎಲ್ಲಾ ಪ್ರದೇಶಗಳಲ್ಲಿ ನಾವು ಕಪ್ಪು ಮಣ್ಣನ್ನ ಕಾಣಬಹುದಾಗಿದೆ. ಗುಜರಾತ್ ಇರಬಹುದು, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ನಾರ್ತ್ ಕರ್ನಾಟಕ ಅಂಡ್ ವೆಸ್ಟರ್ನ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್. ಕನ್ನಡದಲ್ಲಿ ಹೇಳೋದಾದ್ರೆ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶದ ಪಶ್ಚಿಮದ ಭಾಗ ಮತ್ತು ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇರುವಂತಹದ್ದು ಮೂರನೇದು ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು. ಓಕೆ, ಸೊ ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತೆ? ಪ್ಲೇಸಸ್ ಅನ್ನ ನೋಡಿ. ಗುಜರಾತ್ ಅಂತ ಒಂದು ಕಂಡು ಬರ್ತಾ ಇದೆ. ಇಲ್ಲಿ ಯಾವ್ದಿದೆ, ಇಲ್ಲಿ ಯಾವ್ದಿದೆ? ಸೊ ಇದು ಕೇವಲ ನಾವು ಏನನ್ನ ಕಾರ್ನರ್ಸ್ ಗಳನ್ನ ಮಾರ್ಕ್ ಮಾಡಿದ್ದೇವೆ. ಈ ಎಲ್ಲಾ ಪ್ರದೇಶಗಳಲ್ಲೂ ಇದು ಕಂಡು ಬರುತ್ತೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವಾಗಿರುವಂತಹ ಮಣ್ಣು ಯಾವ್ದಾದ್ರು ಇದೆ ಅಂದ್ರೆ ಅದೇ ರೆಡ್ ಸಾಯಿಲ್. ಲಾರ್ಜೆಸ್ಟ್ ಏರಿಯಾ ಆಫ್ ಪೆನಿನ್ಸುಲಾರ್ ಪ್ಲಾಟೋ. It can be seen from ಕನ್ಯಾಕುಮಾರಿ in the south. ಸೌತ್ನಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಮಧ್ಯಪ್ರದೇಶದ ಝಾನ್ಸಿಯವರೆಗಿರಬಹುದು, ಹಾಗೆ ಗುಜರಾತ್ನ ಕಚ್ ಏರಿಯಾದಿಂದ ಹಿಡಿದು ರಾಜ್ಮಹಲ್ ಹಾಗೂ ಯಾವುದು ರಾಜ್ಮಹಲ್ ಹಿಲ್ಸ್ ಇಂದ ಜಾರ್ಖಂಡ್ ಏರಿಯಾ ಇರಬಹುದು, ಈ ಏರಿಯಾದಲ್ಲಿ ಇರಬಹುದು, ಮಧ್ಯಪ್ರದೇಶ ಇರಬಹುದು. ಈ ಎಲ್ಲಾ ಪ್ರದೇಶಗಳಲ್ಲೂ ನಾವು ಈ ಮಣ್ಣನ್ನ ಅಂದರೆ ಕೆಂಪು ಮಣ್ಣನ್ನ ಕಾಣ್ತಾ ಇದ್ದೇವೆ. ಕನ್ಯಾಕುಮಾರಿ ಇರಬಹುದು, ಗುಜರಾತ್ ಇರಬಹುದು, ಹಾಗೆ ಇಲ್ಲೇ ಬರುವಂತಹ ಝಾನ್ಸಿ ಇರಬಹುದು, ಮಧ್ಯಪ್ರದೇಶ ಇರಬಹುದು, ಹಾಗೆ ರಾಜ್ಮಹಲ್, ಜಾರ್ಖಂಡ್ ರಾಜ್ಮಹಲ್ ಹಿಲ್ಸ್ ಇರಬಹುದು. ಈ ಎಲ್ಲಾ ಪ್ರದೇಶಗಳಲ್ಲೂ ನಾವು ಈ ಮಣ್ಣನ್ನ ಕಾಣಬಹುದಾಗಿದೆ. ನೆಕ್ಸ್ಟ್ ಇರುವಂತಹದ್ದು ಲ್ಯಾಟರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಆಲ್ರೆಡಿ ಹೇಳಿರುವ ಹಾಗೆ ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳು ಮೋರ್ ದೆನ್ 200 ಸೆಂಟಿಮೀಟರ್ಸ್ ಎಲ್ಲಿ ಆಗುತ್ತೆ? ನೀವು ನೋಡೋದಾದ್ರೆ ಇಂಡಿಯಾ ಸೀಸನ್ಸ್ ಅಲ್ಲಿ ಹೇಳೋದಾದ್ರೆ ಮಳೆ ಹೆಚ್ಚು ಬೀಳುವಂತಹದ್ದು ಎಲ್ಲಿ? ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬೀಳುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಇರಬಹುದು, ವಿಂಧ್ಯಾಸ್ ಇರಬಹುದು, ಸತ್ಪುರಾಸ್, ರಾಜ್ಮಹಲ್ ಹಿಲ್ಸ್ ಇರಬಹುದು, ಹಾಗೆ ಇಲ್ಲಿ ಬರುವಂತಹ ಪೂರ್ವಾಂಚಲ್ ರೀಜನ್ ಇರಬಹುದು, ಅಸ್ಸಾಂ, ಆ ಪ್ರದೇಶವನ್ನ ಏನಂತೆ ಪೂರ್ವಾಂಚಲ್ ರೀಜನ್ ಅಂತ. ಈ ಪ್ರದೇಶಗಳಲ್ಲೂ ಸಹ ನಾವು ಜಂಬಿಟ್ಟಿಗೆ ಮಣ್ಣನ್ನ ಕಾಣಬಹುದಾಗಿದೆ. ಸೊ
ವೆಸ್ಟರ್ನ್ ಘಾಟ್ಸ್ ಇರಬಹುದು, ಹಾಗೆ ವಿಂಧ್ಯ, ಸತ್ಪುರ, ರಾಜ್ಮಹಲ್ ಹಿಲ್ಸ್, ಪೂರ್ವಾಚಲ್ ರೀಜನ್, ಈ ಎಲ್ಲಾ ಪ್ರದೇಶಗಳಲ್ಲೂ ನಾವು ಜಂಬಿಟ್ಟಿಗೆ ಮಣ್ಣನ್ನ ಕಾಣಬಹುದು. ನೆಕ್ಸ್ಟ್ ಇರುವಂತಹದ್ದು ಡೆಸರ್ಟ್ ಸಾಯಿಲ್, ಹೆಸರಲ್ಲೇ ಇದೆ ಮರುಭೂಮಿ ಪ್ರದೇಶ. ರಾಜಸ್ಥಾನ್ ಆಲ್ರೆಡಿ ಗೊತ್ತಿದೆ ಅಲ್ಲ ನಿಮಗೆ. ಎಸ್, ಅತಿ ಕಡಿಮೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ. ಇಟ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಏರಿಯಾಸ್ ಆಫ್ ನಾರ್ತ್ ವೆಸ್ಟ್ ರಾಜಸ್ಥಾನ್, ಆಲ್ರೆಡಿ ಹೇಳಿರುವ ಹಾಗೆ, adjoining areas of Punjab, Haryana, Kutch area of western Gujarat and the western parts of Aravalli mountains. ಸೊ ಈ ರೀತಿಯಾಗಿ ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ ಇರಬಹುದು, ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯಗಳಲ್ಲಿ ಇರಬಹುದು, ಹಾಗೆ ಪಶ್ಚಿಮ ಗುಜರಾತಿನ ಇರುವಂತಹ ಪ್ರದೇಶವಾದ ಕಚ್ ಪ್ರದೇಶ ಇರಬಹುದು, ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಇವುಗಳು ಹಂಚಿಕೆ ಆಗಿದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಮೌಂಟೇನ್ ಸಾಯಿಲ್ಸ್, ಪರ್ವತ ಮಣ್ಣುಗಳು, ಹೆಸರಲ್ಲೇ ಇದೆ, ಎಲ್ಲೆಲ್ಲಿ ಪರ್ವತ ಅಲ್ಲಲ್ಲಿ ಈ ಮಣ್ಣನ್ನ ಕಾಣಬಹುದು. ದ ಸಾಯಿಲ್ ಇಸ್ ಫೌಂಡ್ ಆನ್ ದ ಲೋವರ್ ಸ್ಲೋಪ್ ಆಫ್ ದ ಮೌಂಟೇನ್ಸ್, ಆಲ್ರೆಡಿ ಹೇಳಿರುವ ಹಾಗೆ ಪರ್ವತ ಪ್ರದೇಶಗಳ ಇಳಿಜಾರಿನ ಪ್ರದೇಶದಲ್ಲಿ ನಾವು ಈ ಮಣ್ಣನ್ನ ಕಾಣಬಹುದಾಗಿದೆ. ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್, ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಹಾಗೆ ಉತ್ತರಾಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಇರಬಹುದು. ಅದರ್ ಮೌಂಟೇನಿಯಸ್ ರೀಜನ್ಸ್ ಹ್ಯಾವ್ ದಿಸ್ ಟೈಪ್ ಆಫ್ ಸಾಯಿಲ್, ಎಲ್ಲೆಲ್ಲಿ ಮೌಂಟೇನ್ಸ್ ಗಳನ್ನ ಕಾಣ್ತೇವೆ ನಮಗಂತೂ ಗೊತ್ತಿರುವಂತ ಹಿಮಾಲಯ ಮೌಂಟೇನ್ ರೇಂಜಸ್ ಇರಬಹುದು, ಹಾಗೆ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಸೊ ಹಿಮಾಲಯದ ಪಾದ ಬೆಟ್ಟಗಳು, ಜಮ್ಮು ಕಾಶ್ಮೀರ್ ಇರಬಹುದು, ಹಿಮಾಚಲ್ ಪ್ರದೇಶ ಇರಬಹುದು, ಉತ್ತರಾಖಂಡ್ ಇರಬಹುದು, ಬಿಹಾರ್, ಪಶ್ಚಿಮ ಬಂಗಾಳ ಇರಬಹುದು, ಈ ಪರ್ವತ ಪ್ರದೇಶಗಳಲ್ಲಿ ನಾವು ಈ ಮೌಂಟೇನ್ ಸಾಯಿಲ್ ಅಥವಾ ಪರ್ವತ ಮಣ್ಣನ್ನ ಕಾಣಬಹುದಾಗಿದೆ. ಹಾಗಾದ್ರೆ ಬನ್ನಿ ಮುಂದೆ ಹೋಗೋಣ. ಓಕೆ, ಸೂಪರ್. ಯಾಕೆ ಸೂಪರ್? ಯಾಕಂದ್ರೆ ನಾವು ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್, ಮಣ್ಣಿನ ವಿಧಗಳನ್ನ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಯಾವುದು? ಸಾಯಿಲ್ ಇರೋಜನ್, ಮಣ್ಣಿನ ಸವೆತ ಅಂದ್ರೇನು, ಅದರ ಕಾಸಸ್, ಕಾರಣಗಳು, ಅದರ ಪರಿಣಾಮಗಳು, ಇಫೆಕ್ಟ್ಸ್ ಗಳೇನು, ಹಾಗೆ ಅದರ ಸಂರಕ್ಷಣೆಯನ್ನ ಹೇಗ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಎಸ್, ಸಾಯಿಲ್ ಇರೋಜನ್ ಅಥವಾ ಮಣ್ಣಿನ ಸವೆತ. ಸೊ ಮಣ್ಣು ಸವಿತಾ ಇದೆ, ಹಾಗಂದ್ರೆ ಏನು ಸರ್? ಟ್ರಾನ್ಸ್ಪೋರ್ಟೇಷನ್ ಆಫ್ ಸರ್ಫೇಸ್ ಸಾಯಿಲ್ ಬೈ ವೇರಿಯಸ್ ನ್ಯಾಚುರಲ್ ಫೋರ್ಸಸ್ ಈಸ್ ಕಾಲ್ಡ್ ಸಾಯಿಲ್ ಇರೋಜನ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ಸರ್ಫೇಸ್ ಸಾಯಿಲ್, ಯಾವ ಸಾಯಿಲ್ ಸರ್ಫೇಸ್ ಅಲ್ಲಿದೆಯೋ, ವೇರಿಯಸ್ ನ್ಯಾಚುರಲ್ ಫೋರ್ಸಸ್, ನ್ಯಾಚುರಲ್ ಫೋರ್ಸಸ್ ಅಂದ್ಕೊಳ್ಳೆ ಯಾವ ಫೋರ್ಸಸ್ ನೆನಪಿಗೆ ಬರುತ್ತೆ? ನೆನ್ಪು ಮಾಡ್ಕೊಳ್ಳಿ, ನ್ಯಾಚುರಲ್ ಫೋರ್ಸಸ್, ಮಳೆ ಇರಬಹುದು, ಗಾಳಿ ಇರಬಹುದು, ಇವೆಲ್ಲ ಏನು ನ್ಯಾಚುರಲ್ ಫೋರ್ಸಸ್. ಇವುಗಳಿಂದ ಏನಾಗ್ತಾ ಇದೆ? ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಸಾಗಾಣಿಕೆ ಆಗ್ತಾ ಇದೆ. ಯಾವುದರ ಸಾಗಾಣಿಕೆ ಆಗ್ತಾ ಇದೆ? ಸರ್ಫೇಸ್ ಸಾಯಿಲ್, ಮೇಲ್ಪದರದಲ್ಲಿರುವಂತಹ ಮಣ್ಣಿನ ಸಾಗಾಣಿಕೆ ಆಗ್ತಾ ಇದೆ. ಇದನ್ನೇ ನಾವು ಸಾಯಿಲ್ ಇರೋಸನ್ ಅಂತ ಕರಿತೇವೆ. ರನ್ನಿಂಗ್ ವಾಟರ್ ಇರಬಹುದು, ವಿಂಡ್ಸ್ ಇರಬಹುದು, ಹಾಗೆ ಸಿ ವೇವ್ಸ್ ಇರಬಹುದು, ಸಮುದ್ರದ ಅಲೆಗಳಿರಬಹುದು, ಆರ್ ದ ಮೇನ್ ಕಾಸಸ್ ಆಫ್ ಸಾಯಿಲ್ ಇರೋಜನ್. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಒಂದ್ಸಲ ಕನ್ನಡದಲ್ಲಿ ಓದ್ಕೊಳ್ತೇನೆ. ಮಣ್ಣಿನ ಸವೆತ ಅಂದ್ರೆ ಭೂ ಮೇಲ್ಮೆಯಲ್ಲಿ ಕಂಡು ಬರುವ ಸಡಿಲವಾದ ಪದರವು, ಇದು ಮೇಲ್ಮೇಲೆ ಕಂಡು ಬರುತ್ತೆ, ಇದು ಸಡಿಲವಾಗಿರುತ್ತೆ. ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ. ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆ ಮುಂತಾದವುಗಳು ಭೂ ಸವೆತದ ಮುಖ್ಯ ಕರ್ತುಗಳಾಗಿವೆ. ಓಕೆ ಸರ್, ಮಣ್ಣು ಹೋಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಇದರಿಂದ ಏನ್ ಪ್ರಾಬ್ಲಮ್ ನಮಗೆ ಅಂತೀರಾ? ಹಾಗಾದ್ರೆ ಅದನ್ನೇ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನ ತಿಳ್ಕೊಳ್ಳೋಣ. ಒಂದು ಕಾರಣವಂತೂ ಆಯ್ತು, ಇದು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅಂತ. ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅಥವಾ ಯಾಕೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ? ಡಿಫಾರೆಸ್ಟೇಷನ್, ಅರಣ್ಯಗಳ ನಾಶದಿಂದ. ನೀವು ನೋಡೋದಾದ್ರೆ ಯಾವುದೇ ಒಂದು ಗಿಡ ಇತ್ತಂದ್ರೆ ಅದರ ಬೇರಿನ ಶಕ್ತಿಯ ಮುಖಾಂತರ ಅದು ಮೇಲ್ಪದರದಲ್ಲಿ ಇರುವಂತಹ ಮಣ್ಣನ್ನ ಹಿಡಿದಿಟ್ಟುಕೊಂಡಿರುತ್ತೆ. ಆದರೆ ಅದೇ ಅರಣ್ಯ, ಅದೇ ಗಿಡ ನಾಶ ಆದ್ರೆ ಏನಾಗುತ್ತೆ? ಅದಕ್ಕೆ ಆ ಸಪೋರ್ಟೇ ಇರಲ್ಲ. ಹೀಗಾಗಿ ಅದು ಈಸಿಲಿ ಆಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬಿಡುತ್ತೆ. ಓವರ್ ಗ್ರೇಜಿಂಗ್, ಹೆಚ್ಚು ಮೇಯಿಸುವುದು, ಈ ಹುಲ್ಲುಗಳಿರಬಹುದು, ಇವೆಲ್ಲವೂ ಸಹ ಮಣ್ಣನ್ನ ಹಿಡಿದಿಟ್ಕೊಂಡಿರುತ್ತೆ.
ಆದ್ರೆ ಅದೇ ದನಗಳಿರ್ಬಹುದು, ಕುರಿಗಳಿರ್ಬಹುದು, ಇವುಗಳ ಅತ್ಯಂತ ಹೆಚ್ಚಾಗಿ ಮೇಯಿಸೋದ್ರಿಂದ ಏನಾಗತ್ತೆ, ಆ ಮೇಲ್ಪದರದಲ್ಲಿರುವಂತಹ ಗ್ರಿಪ್ಪೆ ಹೋಗ್ಬಿಡತ್ತೆ. ಅದು ಸ್ಟ್ರಾಂಗ್, ಮೊದಲೇ ಸಡಿಲವಾಗಿರುತ್ತೆ, ಇನ್ನೂ ಸಡಿಲವಾಗ್ತಾ ಹೋಗುತ್ತೆ. ಅನ್ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಶನ್, ಅವೈಜ್ಞಾನಿಕ ಬೇಸಾಯ. ಹಾಗಂದ್ರೆ ಏನು ಸರ್? ಓವರ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇರ್ಬೋದು, ಕ್ರಿಮಿನಾಶಕಗಳ ಅತ್ಯಂತ ಹೆಚ್ಚಿನ ಬಳಕೆ ಇರಬಹುದು, ಅಥವಾ ಒಂದೇ ಬೆಳೆನ ಪದೇ ಪದೇ ಅದೇ ಹಾಕ್ತಾ ಪ್ರತಿ ವರ್ಷ ಅದೇ ಹಾಕ್ತಾ ಹೋಗುದು. ಇದರಿಂದ ಇವೆಲ್ಲವೇನು ಅನ್ಸೈಂಟಿಫಿಕ್ ಮೆಥಡ್ಸ್ ಆಗಿವೆ ಕಲ್ಟಿವೇಶನ್ ಇಂದ. ಇದರಿಂದಲೂ ಸಹ ಆ ಮಣ್ಣಿನ ಮೇಲ್ಪದರ ಸಡಿಲವಾಗುತ್ತಾ ಹೋಗುತ್ತೆ. ಓವರ್ ಇರಿಗೇಷನ್, ಅಧಿಕ ನೀರಾವರಿ ಬಳಕೆ, ಅತ್ಯಂತ ಹೆಚ್ಚಿನ ನೀರನ್ನ ನೀವು ಆಲ್ರೆಡಿ ನೋಡ್ಬಿಡಿರ್ಬೋದು. ಲ್ಯಾಟ್ರೈಟ್ ಸಾಯಿಲ್ ಅಲ್ಲಿ ಏನಾಗ್ತಾ ಇದೆ, ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ, ಹೀಗಾಗಿ ಮೇಲಿನ ಮಿನರಲ್ಸ್ ಎಲ್ಲ ಹೋಗ್ತಾ ಇದೆ. ಅದು ಸಹ ಆಗುತ್ತೆ ನಾವು ಅತ್ಯಂತ ಹೆಚ್ಚಿನ ನೀರಾವರಿಯನ್ನ ಮಾಡಿದ್ವಿ ಅಂದ್ರೆ. ಎಷ್ಟು ರಿಕ್ವೈರ್ಡ್ ಇದೆಯೋ ಅದಕ್ಕಿಂತ ಡಬಲ್ಲೋ ಟ್ರಿಪಲ್ಲೋ ಆ ಬೆಳೆಗೆ ನೀರನ್ನು ಹಾಕಿದ್ರೆ ಏನಾಗುತ್ತೆ, ಮೇಲ್ಪದರದಲ್ಲಿ ಇರುವಂತಹ ಎಲ್ಲಾ ಮುಖ್ಯವಾದಂತಹ ಮಣ್ಣು ಹೊರದು ಹೋಗ್ಬಿಡುತ್ತೆ, ಆ ಗಿಡಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟೇ ಸಿಗಲ್ಲ. ಇವೆಲ್ಲವೂ ಏನಾಗಿವೆ, ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿವೆ. ಅದರ ಜೊತೆಗೆ ಇವನ್ ಮ್ಯಾನುಫ್ಯಾಕ್ಚರ್ ಆಫ್ ಬ್ರಿಕ್ಸ್, ಟೈಲ್ಸ್ ಅಂಡ್ ಪಾಟ್ಸ್ ಯೂಸ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್, ಲೀವಿಂಗ್ ಬಿಹೈಂಡ್ ಡಿಪ್ಲೀಟೆಡ್ ಸಾಯಿಲ್. ಇಟ್ಟಿಗೆ ಇರಬಹುದು, ಹೆಂಚು ಇರಬಹುದು, ಮಡಿಕೆ ಇರಬಹುದು, ತಯಾರಿಕೆ ಮುಂತಾದವುಗಳಿಂದ ಏನಾಗ್ತಾ ಇದೆ, ಮೇಲ್ಮಣ್ಣು ನಾಶವಾಗ್ತಾ ಇದೆ, ಅನುಪಯುಕ್ತವಾದ ಮಣ್ಣು ಉಳಿದುಕೊಳ್ತಾ ಇದೆ. ಇವುಗಳ ಎಲ್ಲದರ ತಯಾರಿಕೆಗೆ ಮೇಲ್ಪದರದ ಮಣ್ಣನ್ನ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತಾ ಇದೆ, ಯಾವುದು ಉಪಯೋಗ ಇಲ್ವೋ ಆ ಮಣ್ಣು ಉಳಿತಾ ಇದೆ, ಉಪಯೋಗ ಇರುವಂತಹ ಮಣ್ಣೆಲ್ಲ ಈ ರೀತಿಯಾಗಿ ವೇಸ್ಟ್ ಆಗ್ತಾ ಇದೆ, ಅಥವಾ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಹೋಗ್ತಾ ಇದೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೇನೆ. ಮಣ್ಣಿನ ಸವೆತ ಅಂದ್ರೆ ಏನು, ಮಣ್ಣು ಮೇಲ್ಪದರದ ಮಣ್ಣು ಹೋಗೋದು. ಯಾಕೆ ಹೋಗ್ತಾ ಇದೆ, ಈ ಎಲ್ಲಾ ಕಾರಣಗಳಿಂದ ಹೋಗ್ತಾ ಇದೆ. ಹಾಗಾದ್ರೆ ಈ ಹೋಗ್ತಾ ಇರೋದ್ರಿಂದ ಏನು ಪರಿಣಾಮ ಬೀಳ್ತಾ ಇದೆ? 1ನೇ ಪಾಯಿಂಟ್, ಸಾಯಿಲ್ ಇರೋಷನ್ ಲೀಡ್ಸ್ ಟು ಅಕ್ಯುಮುಲೇಷನ್ ಆಫ್ ಸ್ಲಿಟ್ ಇನ್ ದ ರಿವರ್ ಬೆಡ್ಸ್. ಮಣ್ಣಿನ ಸವೆತದಿಂದ ಏನಾಗ್ತಾ ಇದೆ ಅಂದ್ರೆ ನದಿಗಳಲ್ಲಿ ಹೂಳು ತುಂಬ್ತಾ ಇದೆ. ಅದನ್ನೇ ಇಂಗ್ಲಿಷ್ ನಲ್ಲಿ ಸ್ಲಿಟ್ಸ್ ಅಂತ ಕರೀತಾರೆ. ಹೂಳು ತುಂಬೋದ್ರಿಂದ ಏನಾಗುತ್ತೆ ಸರ್, ಇಲ್ಲಿ ನೀವು ಇದನ್ನ ನೋಡಬಹುದು. ನದಿ ಬರ್ತಾ ಇತ್ತು, ಇಲ್ಲೆಲ್ಲ ಹೂಳು ತುಂಬಿಕೊಡ್ತು, ಏನಾಯ್ತು, ನದಿ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂಡು ಈ ರೀತಿಯಾಗಿ ಬರ್ಬೇಕಾಯ್ತು. ಒಂದು ನದಿಯ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅದು ಬಹಳಷ್ಟು ವರ್ಷಗಳಿಂದ ಇದೇ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು, ಈಗ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಮುಂದಿನ ಅದರ ಕೋರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಅದರ ಜೊತೆಗೆ ಈ ಪ್ರದೇಶದಲ್ಲಿ ನೀರನ್ನ ಅದು ಸಂಗ್ರಹಿಸಬಹುದಿತ್ತು, ಆದ್ರೆ ಇಲ್ಲಿ ಮಣ್ಣಿರೋದ್ರಿಂದ ಆ ನದಿ ನೀರೆಲ್ಲ ಏನಾಗತ್ತೆ, ಎಲ್ಲಿ ಜನರಿರ್ತಾರೋ ಅಲ್ಲಿ ಹೋಗುತ್ತೆ, ಫ್ಲಡ್ಸ್ ಆಗತ್ತೆ, ಪ್ರವಾಹಗಳಾಗತ್ತೆ ಈ ಹೂಳು ತುಂಬಿಕೊಳ್ಳೋದ್ರಿಂದ, ಸ್ಲಿಟ್ಸ್ ನಿಂದ. ಸೊ ಅದನ್ನೇ ಇಲ್ಲಿ ಬರೆದಿದ್ದೇವೆ. ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಫ್ಲಡ್ಸ್ ಅಥವಾ ಪ್ರವಾಹ ಉಂಟಾಗುತ್ತದೆ. ಚೇಂಜಿಂಗ್ ಡೈರೆಕ್ಷನ್ ಆಫ್ ರಿವರ್ಸ್ ಕೋರ್ಸ್, ನದಿಗಳು ತಮ್ಮ ಪಾತ್ರವನ್ನ ಬದಲಾಯಿಸುತ್ತವೆ. ಅದರ ಜೊತೆಗೆ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್ಸ್ ಅಂಡ್ ಲೇಕ್ಸ್ ಗೆಟ್ಸ್ ರೆಡ್ಯೂಸ್ಡ್. ಫಾರ್ ಎಕ್ಸಾಂಪಲ್, ಒಂದು ಕೆರೆ ಇರುತ್ತೆ, ಆ ಕೆರೆಯಲ್ಲಿ ಬಹಳಷ್ಟು ನೀರು ಹಿಡಿತಾ ಇತ್ತು, ಆದ್ರೆ ಈಗ ಅಲ್ಲೆಲ್ಲ ಪೂರ್ತಿ ಹೂಳು ತುಂಬಿಸ್ಕೊಂಡ್ ಬಿಟ್ಟಿದೆ, ಅದನ್ನ ಯಾರೂ ತೆಗೆದಿಲ್ಲ ವರ್ಷಗಳಿಂದ. ಏನಾಗುತ್ತೆ, ಅದರ ಒಂದು ಕೆಪಾಸಿಟಿನೇ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಸಂಗ್ರಹಣಾ ಸಾಮರ್ಥ್ಯ, ಜಲಾಶಯ ಇರಬಹುದು, ಕೆರೆಗಳು ಇರಬಹುದು, ಇವುಗಳದೆಲ್ಲ ಕಡಿಮೆ ಆಗ್ತಾ ಇದೆ. ಸೊ ಅರ್ಥ ಆಗ್ತಾ ಇದೆ ತಾನೆ ಯಾಕೆ ಈ ಮಣ್ಣಿನ ಸವೆತ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಬೀಳಿಸ್ತದೆ ನಮ್ಮ ಜೀವನದ ಮೇಲೆ ಅಂತ. ಸೊ ಅದರ ಜೊತೆಗೆ ದ ವಾಲ್ಯೂಮ್ ಆಫ್ ವಾಟರ್ ಪರ್ಕೊಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್ ಡ್ಯೂ ಟು ದಿಸ್. ಅಷ್ಟೇ ಅಲ್ಲದೆ ಏನಾಗ್ತಾ ಇದೆ ಅಂದ್ರೆ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಂದ್ರೆ ಏನು ಸರ್, ನೀರು ಏನಾಗ್ತಾ ಇತ್ತು, ಕೆಳಗೆ ಇಂಗ್ತಾ ಇತ್ತು, ಕೆಳಗೆ ಹೋಗ್ತಾ ಇತ್ತು, ಆದ್ರೆ ಅಲ್ಲಿ ಪೂರ್ತಿ ಜಾಗದಲ್ಲಿ ಈಗ ಮಣ್ಣು ಬೆಳೆದ್ಬಿಟ್ಟಿದೆ. ಸೊ ಆ ನೀರಿಗೆ ಅಲ್ಲಿ ಇಂಗ್ಲಿಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಅದು ಆವಿ ಆಗ್ತಾ ಹೋಗ್ತಾ ಇದೆ ಮೇಲಿನಿಂದಲೇ. ಸೊ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತಾ ಇವೆ. ನೀವು ಝರಿಗಳು ಅಂತ ನೋಡ್ತಿರದ, ಬಾವಿಗಳು, ಹಳ್ಳಿಗಳಲ್ಲಿ ಯಾರ್ದಾದ್ರೂ ಮನೆ ಇದ್ರೆ ಬಾವಿಗಳು ಅಂತ ಹೇಳ್ತಾರೆ. ಆ ಬಾವಿಗಳಲ್ಲಿ ಏನಾಗುತ್ತೆ, ಬಾವಿಗೆ ಝರಿ ಸಿಕ್ತಾ ಅಂತ ಕೇಳ್ತಾರೆ, ಅಥವಾ ಸ್ವಾಭಾವಿಕ ಚಿಲುಮೆ ಸಿಕ್ತಾ ಅಂತ ಕೇಳ್ತಾರೆ. ಆ ಝರಿ ಸಿಗದೆ ಇದ್ರೆ ಏನಾಗುತ್ತೆ, ನೀರು ಅಲ್ಲಿಂದ ಬರಲ್ಲ, ಅದೊಂಥರ ಕಂಟಿನ್ಯೂಸ್ ಫ್ಲೋ ಆಫ್ ವಾಟರ್ ಕೊಡ್ತಾ ಇರುತ್ತೆ. ಆದ್ರೆ ಅದೇ ಜಾಗದಲ್ಲಿ ಹೂಳು ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಆ ನೀರನ್ನ ಸಂಗ್ರಹಿಸಿಕೊಳ್ಳಿಕ್ಕೆ ಆಗಲ್ಲ, ಅದು ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ಬಿಡತ್ತೆ. ಇದನ್ನೇ ನಾವು ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್ ಅಥವಾ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗೋದು ಅಂತ ಕರಿತೇವೆ. ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇಸ್ ರೆಡ್ಯೂಸ್ಡ್.
ನಮ್ಮದು ಒಂದು ವ್ಯವಸಾಯ ಪ್ರಧಾನವಾದ ರಾಷ್ಟ್ರ. ವ್ಯವಸಾಯಕ್ಕೆ ಮುಖ್ಯವಾಗಿ ನೀರ್ ಬೇಕು. ಅಂತಹ ನೀರೇ ಮಣ್ಣಿನಲ್ಲಿ ಇಂಗುತ್ತಾ ಇಲ್ಲ ಅಂದ್ರೆ ಏನಾಗತ್ತೆ, ಗಿಡಗಳಿಗೆ ಬೇಕಾದಂತಹ ಸತ್ವಗಳೇ ಸಿಗ್ತಾ ಇಲ್ಲ. ಆ ಗಿಡಗಳು ಏನಾಗತ್ತೆ, ತಮ್ಮ ಡಿಸೈರ್ಡ್ ಔಟ್ಪುಟ್ ಅನ್ನ ಕೊಡಲ್ಲ. ಉತ್ಪಾದನೆ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೇವೋ ಅಷ್ಟು ಸಿಗೋದಿಲ್ಲ. ಸೊ ವ್ಯವಸಾಯದ ಉತ್ಪಾದನೆಯ ಮೇಲೆ ಇದು ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಟು ಪ್ರಿಸರ್ವ್ ಫರ್ಟಿಲಿಟಿ ಅಂಡ್ ಪ್ರೊಡಕ್ಟಿವಿಟಿ, ಪ್ರಿವೆನ್ಷನ್ ಆಫ್ ಸಾಯಿಲ್ ಇರೋಷನ್ ಈಸ್ ಎಸೆನ್ಷಿಯಲ್. ಇಲ್ಲಿ ತನಕ ಯಾಕೆ ಆಗ್ತಾ ಇತ್ತು ಅದರಿಂದ ಪರಿಣಾಮಗಳನ್ನ ತಿಳ್ಕೊಂಡ್ವಿ. ಇದರಿಂದ ಮಣ್ಣಿನ ಫಲವತ್ತತೆ ಹೋಗ್ತಾ ಇದೆ, ಹಾಗೆ ನೀರಿನ ಸಹ ಇಂಗುವ ಸಾಮರ್ಥ್ಯದಿಂದ ಏನಾಗ್ತಾ ಇದೆ, ನ್ಯಾಚುರಲ್ ಸ್ಪ್ರಿಂಗ್ಸ್ ಎಲ್ಲ ಡ್ರೈ ಅಪ್ ಆಗ್ತಾ ಇದೆ. ಹೀಗಾಗಿ ಮಣ್ಣಿನ ಸವೆತವನ್ನ ತಡೆಗಟ್ಟೋದು ಇಂದಿನ ಈ ಕಾಲಘಟ್ಟದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಹಾಗಾದ್ರೆ ಅದನ್ನ ಹೇಗೆ ನಾವು ಕನ್ಸರ್ವೇಷನ್ ಮಾಡಬೇಕು, ಹೇಗೆ ಸಂರಕ್ಷಣೆ ಮಾಡಬೇಕು? ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂಡ್ ಮ್ಯಾನೇಜ್ಮೆಂಟ್, ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ. ಪ್ರಿವೆನ್ಷನ್ ಆಫ್ ಸಾಯಿಲ್ ಇರೋಷನ್ ಅಂಡ್ ಪ್ರೊಟೆಕ್ಟಿಂಗ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ನೋನ್ ಆಸ್ ಕನ್ಸರ್ವೇಷನ್ ಆಫ್ ಸಾಯಿಲ್. ಮಣ್ಣಿನ ಸವೆತವನ್ನ ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನ ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆಯಾಗಿದೆ. ಆಲ್ರೆಡಿ ಹೇಳಿದ್ದೇನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಬೇಕು, ಹಾಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬೇಕು. ಇನ್ ಅಡಿಷನ್ ಟು ದಿಸ್, ಇದರ ಜೊತೆಗೆ ಪ್ರೊಟೆಕ್ಟಿಂಗ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಹಾಗಂದ್ರೆ ಏನು? ಫರ್ಟಿಲಿಟಿ ಸಾಯಿಲ್ ಪ್ರೊಟೆಕ್ಟ್ ಮಾಡ್ತಾ ಬೇಕು. ಯೂಸಿಂಗ್ ದ ಸಾಯಿಲ್ ಇನ್ ಅ ಹೆಲ್ದಿ ವೇ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂಸಿಂಗ್ ದ ಸಾಯಿಲ್ ಇನ್ ಅ ಹೆಲ್ದಿ ವೇ ಫಾರ್ ಇನ್ಕ್ರೀಸಿಂಗ್ ದ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಈಸ್ ಇಟ್ಸ್ ಮ್ಯಾನೇಜ್ಮೆಂಟ್. ಹೇಗೆ ನಾವು ಫರ್ಟಿಲಿಟಿಯನ್ನ ಮೇಂಟೈನ್ ಮಾಡಬೇಕು, ಹೆಚ್ಚಿಗೆ ಮಾಡಬೇಕು, ಹಾಗೆಯೇ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನ ಬಳಕೆ ಮಾಡಿ ಬೆಳೆಗಳ ಉತ್ಪಾದನೆಯನ್ನ ನಾವು ಇನ್ನು ಹೆಚ್ಚಿಗೆ ಮಾಡ್ತೇವೋ ಅದನ್ನೇ ನಾವು ಮಣ್ಣಿನ ನಿರ್ವಹಣೆ ಅಂತ ಕರಿತೇವೆ. ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಇದನ್ನ ಅಂತ. ಸೊ ಫಸ್ಟ್ ಒನ್ ಸಾಯಿಲ್ ಅನ್ನ ಕನ್ಸರ್ವೇಷನ್, ಅದಾದ್ಮೇಲೆ ಹೇಗೆ ಮ್ಯಾನೇಜ್ ಮಾಡೋದು. The 5-year plans have given a lot of importance to the aspect. ಭಾರತದ 5 ಪಂಚವಾರ್ಷಿಕ ಯೋಜನೆಗಳೇನಿವೆ ಅವುಗಳು ಸಹ ಈ ಕಾರ್ಯಘಟ್ಟದಲ್ಲಿ ಈ ಮಣ್ಣಿನ ಸಂರಕ್ಷಣೆ ಇರಬಹುದು, ನಿರ್ವಹಣೆ ಇರಬಹುದು, ಇವುಗಳಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸಿವೆ. ದೇಶದ ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. 5-year plans. ಓಕೆ, ಸೊ ಇಲ್ಲಿ ತನಕ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದೇ ರೀತಿ ಈ ಮಣ್ಣಿನ ಸವಕಳಿಗೂ ಸಹ ಸೊಲ್ಯೂಷನ್ ಇದ್ದೇ ಇದೆ. ಏನು ಸೊಲ್ಯೂಷನ್? ಕಾಂಟರ್ ಪ್ಲೋಯಿಂಗ್. ಇದನ್ನ ಬುಕ್ ನಲ್ಲಿ ಕೌಂಟರ್ ಪ್ಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಬಟ್ ಇದರ ಆಕ್ಚುಯಲ್ ಏನಂದ್ರೆ ಕಾಂಟರ್ ಪ್ಲೋಯಿಂಗ್. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದನ್ನ ನಾವು ಈ ಕಾಂಟರ್ ಪ್ಲೋಯಿಂಗ್ ಅಂತ ಕರಿತೇವೆ. ಹಾಗಂದ್ರೆ ಏನು ಸರ್? ಇಲ್ಲಿ ನೋಡ್ತಾ ಇದ್ದಾರ, ಇಮೇಜ್ ಕಾಣಿಸ್ತಾ ಇದೆ. ಈ ಇಮೇಜ್ ಅಲ್ಲಿ ಏನಾಗ್ತಾ ಇದೆ? ಇದೊಂಥರ ತಗ್ಗು ಪ್ರದೇಶ ಅಂತ ಗೊತ್ತಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು ಬ್ಯಾರಿಯರ್ಸ್ ಟೈಪ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಯಾಕೆ ಈ ರೀತಿ ಬ್ಯಾರಿಯರ್ಸ್ ಟೈಪ್ ಕ್ರಿಯೇಟ್ ಮಾಡಿದ್ದಾರೆ? ಸ್ವಲ್ಪ ಹೈಟ್ ಅಲ್ಲಿ ಇಲ್ಲೂ ನೋಡ್ಬೋದು, ಇದು ನೋಡ್ಬೋದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಮಳೆ ಬಂತಂದ್ರೆ ಒಂದೇ ಮಳೆಗೆ ಇಲ್ಲಿರುವಂತ ಎಲ್ಲಾ ಮಣ್ಣು ಕೆಳಗೆ ಹೋಗ್ಬಿಡುತ್ತೆ. ಅದೇ ಈ ರೀತಿಯಾಗಿ ನಿರ್ಮಿಸೋದ್ರಿಂದ ಏನಾಗುತ್ತೆ, ಇದು ಮಣ್ಣಿನ ನೀರು ಹೋಗ್ಬಹುದು, ಆದ್ರೆ ಅದರಲ್ಲಿ ಜೊತೆಗೆ ತೆಗೆದುಕೊಂಡು ಬಂದಂತಹ ಗಟ್ಟಿ ಕಣಗಳಾಗಿರುವಂತಹ ಮಣ್ಣೆಲ್ಲ ಅಲ್ಲೇ ಉಳಿಯುತ್ತೆ. ಹೀಗಾಗಿ ಒಂಥರ ಸ್ವಲ್ಪ ಹೈಟ್ ಅಲ್ಲಿ ಬ್ಯಾರಿಯರ್ಸ್ ತರ ನಿರ್ಮಾಣ ಮಾಡ್ತಾರೆ. ಅದನ್ನೇ ನಾವು ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಂತ ಕರಿತೇವೆ. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಅರೌಂಡ್ ದ ಅಗ್ರಿಕಲ್ಚರಲ್ ಲ್ಯಾಂಡ್. ಅಡ್ಡ ಪದುಗಳನ್ನ ನಿರ್ಮಿಸುವುದು. ಹಳ್ಳಿಗಳೆಲ್ಲ ಹೋದ್ರೆ ನೀವು ಏನಾಗ್ತೀರ, ಸುತ್ತಲೂ ನೋಡಿರ್ತಾರೆ, ಎಲ್ಲೆಲ್ಲಿ ಇಳಿಜಾರಿರುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಹೆಚ್ಚಿನ ಹೈಟ್ ನಲ್ಲಿ ಇಂತಹ ಮಣ್ಣನ್ನ ಎತ್ತರಿಸಿ ನಿಲ್ಸಿರ್ತಾರೆ. ಯಾಕಂದ್ರೆ ಮಣ್ಣು ಸವೆದು ಹೋಗ್ಬಾರ್ದು ಅಂತ. ಡೆವಲಪ್ಮೆಂಟ್ ಆಫ್ ಟೆರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ. ನೋಡ್ಬಹುದು ನೀವು, ಎಲ್ಲೆಲ್ಲಿ ಅತ್ಯಂತ ಇಳಿಜಾರಿನ ಪ್ರದೇಶಗಳಿರುತ್ತೋ ಅಲ್ಲಿ ಏನ್ ಮಾಡ್ತಾರಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನೇ ತೆಗೆದುಕೊಳ್ಳೋದಾದ್ರೆ ಇದೊಂದು ಪ್ರದೇಶ ಅಂತ, ದೊಡ್ಡ ಪ್ರದೇಶ ಅಂತ ಇಟ್ಕೊಳ್ಳಿ. ಆ ದೊಡ್ಡ ಪ್ರದೇಶದಲ್ಲಿ ಅದನ್ನೇ ಸ್ವಲ್ಪ ಹೈಟ್ ನಲ್ಲಿ ಮಾಡಿ ಅಲ್ಲೇ ಉಳುಮೆ ಮಾಡ್ತಾರೆ. ಅದರ ನಂತರ ಸ್ವಲ್ಪ ಸ್ಟೆಪ್ ಮಾಡ್ತಾರೆ, ಮತ್ತೊಂದು ಅದೇ ರೀತಿಯ ಪ್ರದೇಶವನ್ನ ಕ್ರಿಯೇಟ್ ಮಾಡ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ,
ಮಣ್ಣು ಆದಷ್ಟು ಆ ಪ್ರದೇಶದಲ್ಲೇ ಉಳಿಯುತ್ತೆ, ಕೆಳಗೆ ಹರಿದು ಹೋಗಲ್ಲ. ಈ ರೀತಿಯಾಗಿ ಮಣ್ಣನ್ನ ಕಾಪಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ಎಲ್ಲಾ ಮೆಥಡ್ಸ್ ಗಳ ಮೂಲಕ ನಾವು ಮಣ್ಣನ್ನ ಕಾಪಾಡ್ತಾ ಇದ್ದೇವೆ. ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್ ವೆರಿ 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 ಇಂಪಾರ್ಟೆಂಟ್. ಅರಣ್ಯ ನಾಶವನ್ನ ನಾವು ತಡೆಗಟ್ಟಬೇಕು. ಆಲ್ರೆಡಿ ಹೇಳಿದ್ದೇನೆ, ಅರಣ್ಯಗಳು ಏನಾಗುತ್ತೆ, ಅರಣ್ಯದಲ್ಲಿರುವಂತಹ ಗಿಡಗಳು ಮಣ್ಣನ್ನ ಹಿಡಿದಿಟ್ಕೊಳುತ್ತೆ. ಯಾವಾಗ ಅರಣ್ಯಗಳೇ ಇರಲ್ವೋ ಆ ಮಣ್ಣಿಗೆ ಆ ಸಪೋರ್ಟೇ ಇರಲ್ಲ, ಅದು ಹರಿದು ಹೋಗ್ತಾನೆ ಇರುತ್ತೆ. ಎನ್ಕರೇಜ್ಮೆಂಟ್ ಟು ಅಫಾರೆಸ್ಟೇಷನ್, ಅರಣ್ಯಗಳ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುವುದು. ಕಂಟ್ರೋಲ್ ಆಫ್ ಲೈವ್ ಸ್ಟಾಕ್ ಗ್ರೇಜಿಂಗ್, ಅತಿಯಾಗಿ ಮೇಯಿಸುವುದನ್ನ ನಿಯಂತ್ರಿಸುವುದು. ಈಗಾಗಲೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ, ಹೇಗೆ ಮೇಯುವಿಕೆ ಇರಬಹುದು, ಫಾರೆಸ್ಟೇಷನ್ ಇರಬಹುದು, ಹೇಗೆ ಇಂಪ್ಯಾಕ್ಟ್ ಬೀಳಿಸುತ್ತೆ ಅಂತ. ಸೊ ಮತ್ತಷ್ಟು ಡೀಟೇಲ್ ಆಗಿ ನಾನು ಹೋಗಲ್ಲ. ಪ್ಲಾನ್ಡ್ ಯೂಸ್ ಆಫ್ ವಾಟರ್, ನೀರಿನ ಯೋಜಿತ ಬಳಕೆ. ಆಲ್ರೆಡಿ ಹೇಳಿದ್ದೇನೆ, ಓವರ್ ಇರಿಗೇಷನ್ ಇಂದ ಏನಾಗ್ತಾ ಇದೆ, ಮಣ್ಣಿನ ಸವಕಳಿ ಆಗ್ತಾ ಇದೆ. ಆದರೆ ಅದೇ ನಾವು ಇನ್ನ ಪ್ಲಾನ್ಡ್ ವೇದಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಯೂಸ್ ಮಾಡಿದ್ರೆ ಪ್ರತಿಯೊಂದು ಪ್ಲಾಂಟಿಗೆ, ಅದರಿಂದ ಸಹ ನಾವು ಮಣ್ಣಿನ ಸವೆತವನ್ನ ತಡೆಗಟ್ಟಬಹುದಾಗಿದೆ. ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಎಕ್ಸೆಟ್ರಾ, ಚೆಕ್ ಡ್ಯಾಮ್ಗಳ ನಿರ್ಮಾಣ ಇರಬಹುದು. ಹಾಗಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್, ಇಷ್ಟು ದೊಡ್ಡ ಒಂದು ನದಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಅದರ ಒಂದು ಬದಿಯಲ್ಲಿ ನಾವು ಒಂದು ದೊಡ್ಡ ಗೋಡೆಯನ್ನ ನಿರ್ಮಿಸ್ತೇವೆ. ಸಣ್ಣ ಗೋಡೆ ಆಗಿರುತ್ತೆ. ಓಕೆ, ಇದು ನೀವು ದೊಡ್ಡ ಡ್ಯಾಮ್ಸ್ ಇರುತ್ತೆ, ಅಷ್ಟೊಂದು ದೊಡ್ಡ ಗೋಡೆ ಅಲ್ಲ, ಸಣ್ಣ ಗೋಡೆ ಆಗಿರುತ್ತೆ, ಚೆಕ್ ಡ್ಯಾಮ್ಗಳಾಗಿರುತ್ತೆ. ಇದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ರೀತಿ ನಿರ್ಮಿಸೋದ್ರಿಂದ ಅಲ್ಲಿ ಏನ್ ನೀರಿರುತ್ತೋ, ಹೆಚ್ಚಿನ ಮಳೆ ಆಯ್ತಂದ್ರೂ ಆ ನೀರು ಆ ಏನಿದೆ ನಮ್ಮ ಬ್ಯಾರಿಯರ್ ದಾಟಿ ಹೋಗುತ್ತೆ. ಅದೇ ಹೆಚ್ಚಿನ ಮಳೆ ಆಗ್ಲಿಲ್ಲ ಅಂದ್ರೆ ಆ ನೀರು ಅಲ್ಲೇ ಉಳಿಯುತ್ತೆ, ಅದನ್ನ ನಾವು ಫ್ಯೂಚರ್ಗೆ ಉಪಯೋಗಿಸಬಹುದು. ಅದೇ ರೀತಿ ಹೆಚ್ಚಿನ ಮಳೆ ಬಂದಾಗಲೂ ಸಹ ಈ ಫೋರ್ಸ್ ಅಲ್ಲಿ ದಾಟಬೇಕಾದ್ರೆ ಮಣ್ಣಿನ ಕಣಗಳು ಅದೇ ಭಾಗದಲ್ಲಿ ಉಳಿಯುವ ಚಾನ್ಸಸ್ ಸಹ ಇರುತ್ತೆ. ಈ ರೀತಿಯಾಗಿ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ಸಹ ನಿರ್ಮಾಣ ಮಾಡೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಓಕೆ, ಸೊ ಆಲ್ರೆಡಿ ಹೇಳಿದ್ದೇನೆ ಸಾಯಿಲ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಸ್ಟಾರ್ಟಿಂಗ್ ಟು ಎಂಡ್, ಹುಟ್ಟಿನಿಂದ ನಾವು ಸಮಾಧಿಯವಾಗುವವರೆಗೂ ಈ ಮಣ್ಣನ್ನ ನಾವು ಕಾಣ್ತಲೇ ಇರ್ತೇವೆ. ಸೊ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಅಂಡ್ ನ್ಯಾಷನಲ್ ವೆಲ್ತ್. ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ. ಇದು ರಾಷ್ಟ್ರದ ಪ್ರಮುಖ ಸಂಪತ್ತಾಗಿರುತ್ತದೆ. ನ್ಯಾಷನಲ್ ಟ್ರೆಜರ್ ಅಂತ ಕರಿತೇವಲ್ಲ, ಅದು ಈ ನಮ್ಮ ಸಾಯಿಲ್ ಆಗಿದೆ. ಸಾಯಿಲ್ ಈಸ್ ಮೇಡ್ ಅಪ್ ಆಫ್ ವೆರಿ ಫೈನ್ ಪಾರ್ಟಿಕಲ್ಸ್ ಕಾಲ್ಡ್ ಕ್ಲೇ ಸಾಯಿಲ್. ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಮಣ್ಣನ್ನ ಜೇಡಿ ಮಣ್ಣು ಅಂತ ಕರೀತೇವೆ. ಸೊ ನ್ಯಾಷನಲ್ ಟ್ರೆಜರ್ ಅಂದ್ಕೊಂಡು ನೆನಪಿಗೆ ಬಂತು. ನೀವೆಲ್ಲರೂ ವರ್ಲ್ಡ್ ಕಪ್ ಅನ್ನ ನೋಡಿರ್ತೀರಾ, ಕರೆಕ್ಟ್ ತಾನೆ? ಜಸ್ಪ್ರೀತ್ ಬುಮ್ರಾ ಅವರು ಒಂಥರ ನ್ಯಾಷನಲ್ ಟ್ರೆಜರೇ. ಅದೇ ರೀತಿ ಈ ನಮ್ಮ ಮಣ್ಣು ಸಹ ಒಂದು ನ್ಯಾಷನಲ್ ಟ್ರೆಜರ್. ಅಷ್ಟೊಂದು ವ್ಯಾಲ್ಯೂಬಲ್ ಇದೆ ಇದು ನಮಗೆ. ನೆಕ್ಸ್ಟ್ ಇರುವಂತಹದ್ದು ಸ್ಯಾಂಡಿ ಸಾಯಿಲ್. ಸ್ಯಾಂಡಿ ಸಾಯಿಲ್ ಇಸ್ ಮೇಡ್ ಅಪ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್. ಮರಳು ಮಣ್ಣು ಅತಿ ದಪ್ಪವಾದ ಕಣಗಳನ್ನ ಒಳಗೊಂಡಿರುತ್ತೆ. ಹಾಗಾದ್ರೆ ಈ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಪೆಡಾಲಜಿ ಅಂತ ಕರೀತಾರೆ. ಪೆಡಾಲಜಿ ಈಸ್ ದ ಸ್ಟಡಿ ಆಫ್ ಫಾರ್ಮೇಶನ್ ಆಫ್ ಸಾಯಿಲ್, ಸ್ಟ್ರಕ್ಚರ್, ಕೆಮಿಕಲ್ ಕಂಪೋಸಿಷನ್ ಅಂಡ್ ಇಟ್ಸ್ ಚೇಂಜಸ್. ಮಣ್ಣುಗಳ ಉತ್ಪತ್ತಿ ಇರಬಹುದು, ಕಣರಚನೆ ಇರಬಹುದು, ರಾಸಾಯನಿಕ ಸಂಯೋಜನೆ ಹಾಗೂ ಅದರ ಬದಲಾವಣೆ ಮುಂತಾದವುಗಳ ಅಧ್ಯಯನವನ್ನ ನಾವು ಮಣ್ಣಿನ ಶಾಸ್ತ್ರ ಅಂತ ಕರಿತೇವೆ. ಇವೆಲ್ಲವೂ ಡಿಡ್ ಯು ನೋ ಬಾಕ್ಸ್ ಅಲ್ಲಿ ಬಂದಿರುವಂತದ್ದು. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೂಪರ್, ಆಸಮ್, ಆಸ್ ಯೂಶುವಲ್, ಪ್ಯಾಟ್ ಆನ್ ದ ಬ್ಯಾಕ್. ಯಾಕಂದ್ರೆ ನಾವು ಇಂದಿನ ಮುಖ್ಯ ಚಾಪ್ಟರ್ ನ ಏನೇನೆಲ್ಲ ಕವರ್ ಮಾಡಬೇಕಾಗಿತ್ತೋ ಅದನ್ನೆಲ್ಲ ಕವರ್ ಮಾಡಿದ್ದೇವೆ. ಈಗ ಉಳಿದಿರುವಂತಹದ್ದು ರೀಕಾಲ್ ಇರಬಹುದು ಮತ್ತೆ PYQs. ನಮ್ಮ ಬ್ಯಾಂಡ್ ಬಂತಾ? ಎಸ್, ಬ್ಯಾಂಡ್ ಬಂತು. ನೆಕ್ಸ್ಟ್ ರೀಕಾಲ್ ಮತ್ತೆ PYQs ಗಳನ್ನ ನೋಡೋಣ ಬನ್ನಿ. ಓಕೆ, ರೀಕಾಲ್ ಏನಾಗ್ತಾ ಇದೆ, ಇಲ್ಲಿ ಬೇರೆ ಬೇರೆ ಕಲರ್ ಇದೆ, ಇಂಡೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಯುವಿಯಲ್ ಸಾಯಿಲ್, ಎಲ್ಲೆಲ್ಲಿ ಈ ಬಣ್ಣ ಇದೆಯೋ ಅದೆಲ್ಲವೂ ಎಲ್ಯುವಿಯಲ್ ಸಾಯಿಲ್ ಆಗಿದೆ. ಹಾಗಾದ್ರೆ ಎಲ್ಯುವಿಯಲ್ ಸಾಯಿಲ್ ಎಲ್ಲೆಲ್ಲಿ ಕಂಡು ಬರುತ್ತೆ ಯೋಚನೆ ಮಾಡಿ. ನದಿಗಳು, ವೆಸ್ಟರ್ನ್ ಘಾಟ್ಸ್ ಇರಬಹುದು, ಹಾಗೆ ಹರಿದು ಬರುವಂತಹ ಪ್ರದೇಶ ಇರಬಹುದು, ಇಲ್ಲೆಲ್ಲ ಎಲ್ಯುವಿಯಲ್ ಸಾಯಿಲ್ ಅನ್ನ ಕಾಣಬಹುದಾಗಿದೆ. ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು, ಈ ಎಲ್ಲಾ ಪ್ರದೇಶಗಳಲ್ಲಿ ಕಪ್ಪು ಮಣ್ಣನ್ನ ಕಾಣಬಹುದಾಗಿದೆ. ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು ಎಲ್ಲಿದೆ? ರೆಡ್ ಸಾಯಿಲ್, ಈ ಪ್ರದೇಶಗಳಲ್ಲಿ ರೆಡ್ ಸಾಯಿಲ್ ಅನ್ನ ಕಾಣಬಹುದು. ಲ್ಯಾಟರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಸೊ ಲ್ಯಾಟರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು ಹೆಚ್ಚಿನ ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಕಂಡು ಬರುತ್ತವೆ.
ಸೊ ಇಲ್ಲೆಲ್ಲ ಹೆಚ್ಚಿನ ಮಳೆ ಪ್ರದೇಶಗಳು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ನಾವು ಇದನ್ನ ಕಾಣಬಹುದು. ಡೆಸರ್ಟ್ ಸಾಯಿಲ್ ಅಥವಾ ಮರುಭೂಮಿ ಮಣ್ಣು, ಇಲ್ಲಿ ನೋಡಬಹುದು ಇದು ಮರುಭೂಮಿ ಮಣ್ಣು ಆಗಿದೆ, ರಾಜಸ್ಥಾನ ಇರಬಹುದು. ಮೌಂಟೇನ್ ಸಾಯಿಲ್ ಅಥವಾ ಪರ್ವತ ಮಣ್ಣು, ಇಲ್ಲೆಲ್ಲ ಮೌಂಟೇನ್ ಸಾಯಿಲ್ಸ್ ಗಳನ್ನ ನಾವು ಕಾಣಬಹುದಾಗಿದೆ. ಸೊ ಈ ರೀತಿಯಾಗಿ ಈ ಒಂದು ಮ್ಯಾಪ್ ನ ಅಥವಾ ಈ ಒಂದು ರೀಕಾಲ್ ಸ್ಲೈಡ್ ನ ಮುಖಾಂತರ ನಾವು ಯಾವ ಯಾವ ಪ್ರದೇಶಗಳಲ್ಲಿ ಈ ಮಣ್ಣುಗಳು ಕಂಡು ಬರುತ್ತವೆ ಅಂತ ತಿಳಿಸಿದ್ದೇವೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್ ಶೋರ್. ಓಕೆ, ಸೊ ಇದು ಒಂಥರ ರೀಕಾಲ್. ಇಲ್ಲಿ ನಾವು ಈ ಚಾಪ್ಟರ್ ನ ಎಲ್ಲವನ್ನ ಹೇಳ್ತಾ ಹೋಗ್ತೇವೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಸಾಯಿಲ್ ನಿಂದ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಸಾಯಿಲ್ ಫಾರ್ಮೇಶನ್ ಆಗತ್ತೆ ಅಂತ 3 ಫಾರ್ಮೇಶನ್ ಗಳನ್ನ ನಾವು ಹೇಳಿದ್ವಿ. ವೆದರಿಂಗ್ ಆಫ್ ರಾಕ್ಸ್, ಹಾಗೆ ಡೆನ್ಯುಡೇಷನ್ ಅಂಡ್ ಡೆಪೋಸಿಷನ್, ಹಾಗೆ 3ನೇದು ಯಾವುದು ನೆನ್ಪು ಮಾಡ್ಕೊಳ್ಳಿ. ನನ್ ಜೊತೆ ನೀವು ರೀಕಾಲ್ ಮಾಡ್ಬೇಕು. ಎಲ್ಲ ಹಿಂಟ್ಸ್ ಗಳನ್ನ ಮಾತ್ರ ಕೊಡೋದಿಲ್ಲ. ಓಕೆ, ಸಂಚಯನ, ಸಾಗಾಣಿಕೆ ಇರಬಹುದು, ವಿಘಟನೆ ಇರಬಹುದು, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಶಿಲೆಗಳ ಒಡೆಯುವಿಕೆ ಇರಬಹುದು, ವಾತಾವರಣದ ವ್ಯತ್ಯಾಸದಿಂದಾಗಿ ಅವುಗಳಿಂದ ಸಾಯಿಲ್ ಫಾರ್ಮ್ ಆಗುತ್ತೆ. ಅವುಗಳಲ್ಲಿ 6 ಟೈಪ್ಸ್ ಇವೆ. ಅವುಗಳಲ್ಲಿ ಮೊದಲನೇದು ಎಲುವಿಯಲ್ ಸಾಯಿಲ್. ಭಾರತದ ಮಣ್ಣಿನಲ್ಲಿ 6 ಪ್ರಮುಖವಾದ ವಿಧಗಳಿವೆ. ಮೊದಲನೇದು ಮೆಕ್ಕಲು ಮಣ್ಣು. ಇದು ಲೋವರ್ ಏರಿಯಾಸ್ಗಳಲ್ಲಿ ಕಂಡು ಬರುತ್ತೆ. ನದಿಗಳು, ರಿವರ್ ಬೆಡ್ಸ್ ನೆನಪಿಗೆ ಬರ್ತಾ ಇದೆ ತಾನೆ? ಲೋವರ್ ಏರಿಯಾಸ್ದಲ್ಲಿ ಕಂಡು ಬರುತ್ತೆ. ಯಾವ ಲೋವರ್ ಏರಿಯಾಸ್ಗಳು ನೆನಪು ಮಾಡ್ಕೊಳ್ಳಿ, ಸಮುದ್ರ ಮಟ್ಟದಿಂದ ಹತ್ತಿರ ಅಂತ ಹೇಳ್ತಾ ಇದ್ದೇನೆ. ಎಲಿವೇಶನ್ ಅಷ್ಟೊಂದು ಇರಲ್ಲ. ಸೊ ತೀರ ಪ್ರದೇಶಗಳಿರಬಹುದು, ಹಾಗೆ ನರ್ಮದಾ, ತಪ್ತಿ ಇರಬಹುದು, ಬ್ರಹ್ಮಪುತ್ರ ಕಣಿವೆ, ಈ ಎಲ್ಲಾ ಪ್ರದೇಶಗಳಲ್ಲಿ ನದಿಗಳು ಎಲ್ಲೆಲ್ಲಿ ಹರಿತಾ ಇದೆಯೋ ಅಲ್ಲೆಲ್ಲ ನಾವು ಎಲುವಿಯಲ್ ಸಾಯಿಲ್ ಅನ್ನ ಕಾಣಬಹುದು. ವೆರಿ ವೆರಿ ಫರ್ಟೈಲ್. ಕ್ರಾಪ್ಸ್ ಯಾವ್ದಾವುದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೋ, ಫಾರ್ ಎಕ್ಸಾಂಪಲ್ ಕಬ್ಬು ಇರಬಹುದು, ವೀಟ್ ಇರಬಹುದು, ಪ್ಯಾಡಿ ಇರಬಹುದು, ಇವುಗಳಿಗೆಲ್ಲ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಅಲ್ಲೆಲ್ಲ ನಾವು ಈ ಎಲುವಿಯಲ್ ಸಾಯಿಲ್ ಅನ್ನ ಕಾಣಬಹುದು. ಬ್ಲ್ಯಾಕ್ ಸಾಯಿಲ್ ಅಥವಾ ರೇಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತ ಕರೀತೇವೆ. ಡೆಕ್ಕನ್ ಟ್ರ್ಯಾಪ್ ನಲ್ಲಿ ಇದನ್ನ ನಾವು ಕಾಣಬಹುದಾಗಿದೆ. ಪೆನಿನ್ಸುಲಾರ್ ಪ್ಲಾಟೋದ ದಕ್ಷಿಣ ಭಾಗದಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅದ್ಭುತವಾಗಿದೆ ಈ ಬ್ಲ್ಯಾಕ್ ಮಣ್ಣಿನದ್ದು. ಇದರ ರಚನೆಯನ್ನ ನೋಡಿದ್ವಿ. ಹಾಗೆ ಒಣ ಬೇಸಾಯಕ್ಕೆ ಹೇಳಿ ಮಾಡಿಸಿರುವಂತದ್ದು, ಏಕೆಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಇದರ ಸ್ಥಳಗಳು ಯಾವುವು? ಡೆಕ್ಕನ್ ಟ್ರ್ಯಾಪ್ ಆಲ್ರೆಡಿ ಹೇಳಿದ್ದೇನೆ. ಮಹಾರಾಷ್ಟ್ರ ಇರಬಹುದು, ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಿರಬಹುದು, ಈ ಎಲ್ಲಾ ಪ್ರದೇಶಗಳಲ್ಲಿ ನಾವು ಬ್ಲ್ಯಾಕ್ ಸಾಯಿಲ್ ಅನ್ನ ಕಾಣಬಹುದು. ನೆಕ್ಸ್ಟ್ ಇರುವಂತಹದ್ದು ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು. ಇದು ಎಲ್ಲಿ ಕಂಡು ಬರುತ್ತೆ? ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪೆನಿನ್ಸುಲಾರ್ ಪ್ಲಾಟೋದ ಮೇಜರ್ ಒಂದು ಏನಾದರೂ ಪಾರ್ಟ್ ನಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದೇ ರೆಡ್ ಸಾಯಿಲ್ ಆಗಿದೆ. ಇದರ ಮೇಜರ್ ಕ್ರಾಪ್ಸ್ ಯಾವುದು ನೆನಪು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂತಹದ್ದು ಲ್ಯಾಟರಾಯ್ಟ್ ಸಾಯಿಲ್. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ, ಜಂಬಿಟ್ಟಿಗೆ ಮಣ್ಣು. ಎಲ್ಲಿ 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ರೇನ್ಫಾಲ್ ಆಗುತ್ತೋ ಅಲ್ಲಿ ಕೆಂಪು ಬಣ್ಣದ್ದಾಗಿರುತ್ತೆ. ಯಾಕೆ ಕೆಂಪು ಬಣ್ಣದ್ದಾಗಿರುತ್ತೆ ನೆನ್ಪು ಮಾಡ್ಕೊಳ್ಳಿ. ಮಳೆ ಹೆಚ್ಚಿಗೆ ಬರುತ್ತೆ, ಮೇಲಿನ ಮಿನರಲ್ಸ್ ಎಲ್ಲ ಹರಿದು ಹೋಗುತ್ತೆ. ಫೆರಿಕ್ ಆಕ್ಸೈಡ್, ಅಲ್ಯೂಮಿನಿಯಂ ಇವು ಮೇಲೆ ಬರುತ್ತೆ. ಇವುಗಳ ಬಣ್ಣ ಕೆಂಪಾಗಿರೋದ್ರಿಂದ ಈ ಲ್ಯಾಟರಾಯ್ಟ್ ಸಾಯಿಲ್ ನ ಬಣ್ಣ ಸಹ ಕೆಂಪಾಗಿರುತ್ತೆ. ತೋಟಗಾರಿಕಾ ಬೆಳೆಗಳಿಗೆ ಹೇಳಿ ಮಾಡಿಸಿದಂಥದ್ದು ಕಾಫಿ ಇರಬಹುದು, ಟೀ ಇರಬಹುದು, ಇವುಗಳಿಗೆಲ್ಲ ಲ್ಯಾಟರೈಟ್ ಸಾಯಿಲ್ ಬೇಕು. ನೆಕ್ಸ್ಟ್ ಇರುವಂತಹದ್ದು ಡೆಸರ್ಟ್ ಸಾಯಿಲ್ ಅಥವಾ ಮರುಭೂಮಿಯ ಮಣ್ಣು. ಇದರ ಕಲರ್ ಯಾವ್ದಾಗಿರುತ್ತೆ? ರೆಡ್ ಅಂಡ್ ಬ್ರೌನ್, ಅಂದರೆ ಕೆಂಪು ಮತ್ತು ಕಂದು ಆಗಿರುತ್ತೆ. ಲೆಸ್ ರೇನ್ ಫಾಲ್ ಅಂಡ್ ಹೈ ಟೆಂಪರೇಚರ್ ಪ್ಲೇಸಸ್, ಅತಿ ಕಡಿಮೆ, ಹೆಸರಲ್ಲೇ ಇದೆ ಮರುಭೂಮಿಯಲ್ಲಿ ಏನಿರುತ್ತೆ? ಮಳೆ ಕಡಿಮೆ ಇರುತ್ತೆ, ಉಷ್ಣಾಂಶ ಅಧಿಕ ಆಗಿರುತ್ತೆ. ಹಾಗೆ ಮೌಂಟೇನ್ ಸಾಯಿಲ್, ಕಟ್ಟ ಕೊನೆಯದು ಲೋವರ್ ಸ್ಲೋಪ್ಸ್, ಇಳಿಜಾರಿನ ಭಾಗದಲ್ಲಿ ಕಂಡು ಬರುತ್ತೆ ಪರ್ವತಗಳು. ಇಲ್ಲಿ ಕ್ರಾಪ್ಸ್ ಗಳು ಯಾವುದು? ಇಲ್ಲೂ ಸಹ ಕೂಲರ್ ಎನ್ವೈರನ್ಮೆಂಟ್ ಇರುತ್ತೆ. ಕಾಫಿ ಇರ್ಬೋದು, ಟೀ ಪ್ಲಾಂಟೇಶನ್ ಇರ್ಬೋದು, ಇದರ ಜೊತೆಗೆ ಸಾಂಬಾರು ಪದಾರ್ಥಗಳು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಫ್ರೂಟ್ಸ್, ಹಿಮಾಚಲ್ ಪ್ರದೇಶ್, ಕಾಶ್ಮೀರ ಎಲ್ಲ ನೆನ್ಪಡ್ತಾ ಇದೆ. ಸೂಪರ್. ಅದಾದ ಮೇಲೆ ನಾವು ಸಾಯಿಲ್ ಇರೋಸನ್ ಅಂತ ತಿಳ್ಕೊಂಡ್ವಿ. ಹೇಗೆ ಮಣ್ಣಿನ ಸವಿತ ಆಗ್ತಾ ಇದೆ. ನೈಸರ್ಗಿಕ ಫ್ಯಾಕ್ಟರ್ಸ್ ಅಂದ್ರೆ ಮಳೆ ಇರ್ಬೋದು, ವಿಂಡ್ ಇರ್ಬೋದು, ಸಿ ಇರ್ಬೋದು, ವೇವ್ಸ್ ಇರ್ಬೋದು, ಈ ಎಲ್ಲಾ ಮಾಧ್ಯಮಗಳ ಮೂಲಕ ಏನಾಗ್ತಾ ಇದೆ? ನಮ್ಮ ಮಣ್ಣು ಸವಿತಾ ಇದೆ. ಸೊ ಕಾರಣಗಳು ಏನು? ಮಣ್ಣಿನ ಸವಿತಕ್ಕೆ ಕಾರಣಗಳು, ನಾವು ಗಿಡಗಳನ್ನ ಕಡಿತಾ ಇದ್ದೇವೆ. ಹಾಗೆ ಅತಿಯಾದ ಪ್ರಾಣಿಗಳ ಮೇಯಿಸುವಿಕೆ ಇರಬಹುದು, ಓವರ್ ಇರಿಗೇಷನ್, ಅತಿ ಹೆಚ್ಚಿನ ನೀರಾವರಿ ಯೋಜನೆ ಇರಬಹುದು, ಬಳಕೆ ಇರಬಹುದು. ಈ ಎಲ್ಲಾ ಕಾರಣಗಳಿಂದ ಸಾಯಿಲ್ ಇರೋಜನ್ ಆಗ್ತಾ ಇದೆ. ಏನು ಇಫೆಕ್ಟ್ಸ್ ಗಳನ್ನ ಬೀಳ್ತಾ ಇದೆ? ಸ್ಲಿಟ್ ನೆನಪಿಗೆ ಬರ್ತಾ ಇದೆ. ಹೂಳು ತುಂಬೋದ್ರಿಂದ ಏನಾಗ್ತದೆ? ಪ್ರವಾಹ ಆಗುತ್ತೆ. ನದಿಗಳು ತಮ್ಮ ದಿಕ್ಕನ್ನ ಬದಲಾಯಿಸಬೇಕಾಗತ್ತೆ. ಕೆರೆಗಳು ಬತ್ತಿ ಹೋಗ್ತಾ ಇದೆ, ಜಲಾಶಯಗಳು ಬತ್ತಿ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಫ್ಯಾಕ್ಟರ್ಸ್ ಗಳು ಈ ಸಾಯಿಲ್ ಇರೋಜನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀಳ್ತಾ ಇದೆ.
ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂಡ್ ಮ್ಯಾನೇಜ್ಮೆಂಟ್. ಹೀಗಾಗಿ ಈ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಇಂದಿನ ಕಾಲದ ಒಂದು ಅತ್ಯಂತ ಮುಖ್ಯ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಹೇಗೆ ನಾವು ಇದನ್ನ ಪ್ರಿವೆಂಟ್ ಮಾಡಬೇಕು? ಗಿಡಗಳನ್ನ ನೆಡಬೇಕು. ಆಫ್ಕೋರ್ಸ್, ಯಾಕಂದ್ರೆ ಗಿಡಗಳಲ್ಲಿ ಆ ಸಾಮರ್ಥ್ಯ ಇದೆ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹದ್ದು. ಹಾಗೆ ಬೇರೆ ಯಾವ ಯಾವ ವಿಧಾನಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ? ಕಾಂಟರ್ ಪ್ಲಾಯಿಂಗ್ ನೆನಪಿಗೆ ಬರ್ತಾ ಇದೆ ತಾನೆ? ಅಡ್ಡ ಬದುಗಳನ್ನ ನಿರ್ಮಿಸೋದು, ಟೆರೆಸ್ ಟೆರೆಸ್ ಕಲ್ಟಿವೇಶನ್ ಅಥವಾ ಟೆರೆಸ್ ಫಾರ್ಮಿಂಗ್ ಅಂತ ಹೇಳಿದೆ, ಅದು ಸಹ ನೆನಪಿಗೆ ಬರ್ತಾ ಇದೆ ತಾನೆ? ಸೊ ಈ ಎಲ್ಲಾ ಮಾಧ್ಯಮಗಳ ಮೂಲಕ ನಾವು ಸಾಯಿಲ್ ಅನ್ನ ಕನ್ಸರ್ವ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಫರ್ಟಿಲಿಟಿಗೋಸ್ಕರ, ಹಾಗೆ ನೀರನ್ನ ಹಿಡಿದಿಟ್ಟುಕೊಳ್ಳುವಿಕೆಗೋಸ್ಕರ. ಓಕೆ, ನನ್ನ ಫೇವರೇಟ್ ಪಾರ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆಗಳು. ನಿಮ್ಮ ಉತ್ತರ ಯಾವುದು ಅಂತ ಆಪ್ಷನ್ ಬಾಕ್ಸ್ ನಲ್ಲಿ ತಿಳಿಸಿ. ನಾ ಬೇಗ ಕ್ವಶನ್ ಅನ್ನ ಓದ್ತೇನೆ, ಹಾಗೆ ಬೇಗನೆ ಆನ್ಸರ್ ಮಾಡಿ. ಬ್ಲಾಕ್ ಸಾಯಿಲ್ ಈಸ್ ಸೂಟೇಬಲ್ ಫಾರ್ ಡ್ರೈ ಫಾರ್ಮಿಂಗ್ ಆಸ್ ಇಟ್. ಒಣ ಬೇಸಾಯಕ್ಕೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಏಕೆ? ಯೋಚನೆ ಮಾಡಿ. 1 ಮಾರ್ಕಿಗೆ ಏಪ್ರಿಲ್ 2019ರಲ್ಲಿ ಬಂದಿರುವಂತಹ ಪ್ರಶ್ನೆ. ಆಪ್ಷನ್ ಎ ಇಸ್ ಫಾರ್ಮ್ಡ್ ಇನ್ ಹೆವಿ ರೇನ್ಫಾಲ್ ರೀಜನ್. ಭಾರೀ ಮಳೆಯ ಪ್ರದೇಶದಲ್ಲಿ ರಚನೆಗೊಂಡಿದೆ. ಆಪ್ಷನ್ ಬಿ ಹ್ಯಾಸ್ ಲೆಸ್ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ. ಕಡಿಮೆ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹ್ಯಾಸ್ ಹೈ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ. ಹೆಚ್ಚಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆಪ್ಷನ್ ಡಿ ಇಸ್ ಫಾರ್ಮ್ಡ್ ವೆದರಿಂಗ್ ಆಫ್ ಕ್ರಿಸ್ಟಲೈನ್ ರಾಕ್ಸ್. ಸ್ಫಟಿಕದಂತಹ ಬಂಡೆಗಳ ವಾಯುಗುಣದ ವ್ಯತ್ಯಾಸದಿಂದ ರೂಪುಗೊಂಡಿದೆ. ಟಿಕ್ ಟಿಕ್ 5 4 3 2 1 which is the correct answer? Yes, it's C. Has high moisture retaining capacity. Black soil. ಕೆಳಗಿನವುಗಳಿಗೆ 1 ಅಥವಾ 2 ಅಂಶಗಳಲ್ಲಿ ಉತ್ತರಿಸಿ. How is laterite soil formed? ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ? 1 ಮಾರ್ಕಿಗೆ ಸೆಪ್ಟೆಂಬರ್ 2020ರಲ್ಲಿ ಬಂದಿರುವಂತಹ ಪ್ರಶ್ನೆ. ಯೋಚನೆ ಮಾಡಿ, ಲ್ಯಾಟರೈಟ್ ಸಾಯಿಲ್ ಹೇಗೆ ಫಾರ್ಮ್ ಆಗಿದೆ ಅಂತ. ಲ್ಯಾಟರೈಟ್ ಸಾಯಿಲ್ is formed in the tropical areas under the condition of high temperature and rainfall. ಎಲ್ಲಿ ಹೆಚ್ಚಿನ ರೇನ್ಫಾಲ್ ಇರುತ್ತೋ ಆ ಪ್ರದೇಶಗಳಲ್ಲಿ, ಹೆಚ್ಚಿನ ತಾಪಮಾನ ಮತ್ತು ಅಧಿಕ ಮಳೆಯ ಉಷ್ಣವಲಯದ ಪ್ರದೇಶಗಳಲ್ಲಿ ಲ್ಯಾಟರೈಟ್ ಮಣ್ಣು ರೂಪುಗೊಳ್ಳುತ್ತದೆ. ಥರ್ಡ್ ಕ್ವಶನ್, ವಿಚ್ ಸಾಯಿಲ್ ಇಸ್ ಆಲ್ಸೋ ಕಾಲ್ಡ್ ರೇಗೂರ್ ಸಾಯಿಲ್. ಯಾವ ಮಣ್ಣನ್ನ ರೇಗೂರ್ ಮಣ್ಣು ಅಂತ ಕರೀತಾರೆ? ಈಸಿ ಕ್ವಶನ್. ಇದು ಬ್ಲಾಕ್ ಸಾಯಿಲ್ ಗೆ ಕರೀತಾರೆ. 1 ಮಾರ್ಕಿಗೆ ಏಪ್ರಿಲ್ 2018ರಲ್ಲಿ ಬಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್, ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಮಣ್ಣಿನ ಸವೆತಕ್ಕೆ ಕಾರಣಗಳು ಡಿಫಾರೆಸ್ಟೇಷನ್ ಇರಬಹುದು, ಅರಣ್ಯಗಳ ನಾಶ, ಹೆಚ್ಚು ಮೇಯಿಸುವುದು, ಓವರ್ ಗ್ರೇಜಿಂಗ್ ಇರಬಹುದು, ಫಾಲ್ಟಿ ಮೆಥಡ್ಸ್ ಆಫ್ ಕಲ್ಟಿವೇಶನ್, ಅವೈಜ್ಞಾನಿಕ ಬೇಸಾಯ ಪದ್ಧತಿಗಳಿರಬಹುದು, ಯೂಸಿಂಗ್ ಟಾಪ್ ಸಾಯಿಲ್ ಫಾರ್ ಬ್ರಿಕ್ಸ್, ಟೈಲ್ಸ್ ಎಕ್ಸೆಟ್ರಾ. ಮಣ್ಣಿನ ಮೇಲ್ಪದರವನ್ನ ಇಟ್ಟಿಗೆ, ಹಂಚು, ಮಡಿಕೆ ಇವುಗಳ ತಯಾರಿಕೆ ಉಪಯೋಗಿಸೋದ್ರಿಂದಲೂ ಈ ಮಣ್ಣಿನ ಸವೆತ ಆಗ್ತಾ ಇದೆ. ನೆಕ್ಸ್ಟ್, ಮಣ್ಣಿನ ಸವಕಳಿ ತಡೆಯುವ ವಿಧಾನಗಳೇನು? ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಷನ್? ಮಣ್ಣಿನ ಸವೆತ ಇರಬಹುದು, ಮಣ್ಣಿನ ಸವಕಳಿ ಇರಬಹುದು, ಎರಡೂ ಸೇಮ್ ಮೀನಿಂಗ್ ಅನ್ನೇ ಕೊಡುತ್ತೆ. 2 ಮಾರ್ಕ್ಸ್ಗೆ ಏಪ್ರಿಲ್ 2015-2016 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಸೊ ಮಣ್ಣಿನ ಸವಕಳಿ ತಡೆಯುವ ವಿಧಾನಗಳು 2 ಮಾರ್ಕ್ಸ್ ಅಂದ್ರೆ 4 ಪಾಯಿಂಟ್ಸ್ ಅನ್ನ ಅಟ್ಲೀಸ್ಟ್ ಆಗಿ ಬರೀಲೇಬೇಕು. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಇರಬಹುದು, ಕಾಂಟರ್ ಪ್ಲಾಯಿಂಗ್, ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಅಡ್ಡ ಬದುಗಳನ್ನ ನಿರ್ಮಿಸೋದಿರಬಹುದು, ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯ ನಾಶವನ್ನ ತಡೆಗಟ್ಟುವುದು, ಕಂಟ್ರೋಲ್ ಆಫ್ ಲೈಫ್ ಸ್ಟಾಕ್ ಗ್ರೇಸಿಂಗ್, ಮೇಯಿಸುವುದನ್ನ ನಿಯಂತ್ರಿಸುವುದು, ಪ್ಲಾಂಟ್ ಯೂಸ್ ಆಫ್ ವಾಟರ್, ನೀರಿನ ಯೋಜಿತ ಬಳಕೆ ಇರಬಹುದು, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್, ಚೆಕ್ ಡ್ಯಾಮ್ಗಳ ನಿರ್ಮಾಣ ಇರಬಹುದು. ಈ ಎಲ್ಲಾ ಮಾಧ್ಯಮಗಳಿಂದ ಮಣ್ಣಿನ ಸವಕಳಿಯನ್ನ ತಡೆಯಬಹುದು. ನೆಕ್ಸ್ಟ್, 2ರಿಂದ 4 ಅಂಶಗಳಲ್ಲಿ ವಾಟ್ ಡಸ್ ಸಾಯಿಲ್ ಇರೋಷನ್ ಲೀಡ್ ಟು? ಅಂದರೆ ಸಾಯಿಲ್ ಇರೋಷನ್ ನ ಪರಿಣಾಮಗಳನ್ನ ಕೇಳ್ತಾ ಇದ್ದಾರೆ. ಮಣ್ಣಿನ ಸವೆತವು ಯಾವುದಕ್ಕೆ ಕಾರಣವಾಗ್ತಾ ಇದೆ ಅಂತ. ಸೊ ಇದು ಸಹ ಏಪ್ರಿಲ್ ಜೂನ್ 2017 ಅಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ. ಮಣ್ಣಿನ ಸವೆತವು ಹೂಳು ಶೇಖರಣೆಗೆ ಕಾರಣವಾಗುತ್ತದೆ. ಅಕ್ಯುಮುಲೇಷನ್ ಆಫ್ ಸ್ಲಿಟ್, ಇದರಿಂದ ಏನಾಗುತ್ತೆ? ಮಣ್ಣಿನ ಫರ್ಟಿಲಿಟಿ ಕಡಿಮೆ ಆಗುತ್ತೆ, ಫ್ಲಡ್ಸ್ ಬರುತ್ತೆ, ಕೋರ್ಸ್ ಆಫ್ ರಿವರ್, ಚೇಂಜ್ ಆಫ್ ಕೋರ್ಸ್ ಆಫ್ ರಿವರ್, ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತೆ, ರಿಡಕ್ಷನ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಆಫ್ ರಿಸರ್ವಾಯರ್ಸ್, ಟ್ಯಾಂಕ್ಸ್, ಜಲಾಶಯ ಮತ್ತು ಕೆರೆಗಳ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ದ ವಾಲ್ಯೂಮ್ ಆಫ್ ವಾಟರ್ ಪರ್ಕೊಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್ಡ್, ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನ್ಯಾಚುರಲ್ ಸ್ಪ್ರಿಂಗ್, ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತಾ ಇದೆ. ಇಫೆಕ್ಟ್ಸ್ ಆನ್ ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್, ವ್ಯವಸಾಯದ ಉತ್ಪಾದನೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ
ಬರ್ತಾ ಇದೆ ಎಸ್ ಬಂತು. ಈ ಬ್ಯಾಂಡ್ ಬಂದ್ರೆ ಅರ್ಥ ಏನು? ನಾವು ಇವತ್ತಿನ ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ಸೊ ಎಂದಿನಂತೆ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಅಷ್ಟೇ ಎನರ್ಜಿಯೊಂದಿಗೆ ಎಂಥುಸಿಯಾಸಮ್ದೊಂದಿಗೆ ಈ ಕ್ಲಾಸ್ ಅನ್ನ ಕೇಳಿದರೆ, ಸೊ ಅದಕ್ಕಾಗಿ ಥ್ಯಾಂಕ್ ಯು. ಅದರ ಜೊತೆಗೆ ಯಾರು ಇನ್ನೂ ಇಲ್ಲಿಯವರೆಗೆ ನಮ್ಮ ಈ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ಮಾಡಿದ್ರ ತಾನೆ? ಸೂಪರ್, ಥ್ಯಾಂಕ್ ಯು. ಅದರ ಜೊತೆಗೆ ನಿಮ್ಮ ಯಾವುದೇ ಡೌಟ್ಸ್ ಇರಬಹುದು, ಯಾವ ಡೌಟ್ ಸಹ ಸಣ್ಣದಲ್ಲ. ನಮ್ಗಂತೂ ಎಲ್ಲಾ ಡೌಟ್ಸ್ಗಳು ವೆರಿ ಬಿಗ್. ಆ ಡೌಟ್ಸ್ಗಳನ್ನ ನಮ್ಮ ಹತ್ರ ತಲುಪಿಸೋದು ಮಾತ್ರ ನಿಮ್ಮ ಜವಾಬ್ದಾರಿ. ತಲುಪಿಸಿದ ಮೇಲೆ ಅದನ್ನ ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ. ಹೀಗಾಗಿ ಹೇಗ್ ತಲುಪಿಸೋದು ಸರ್ ಅಂತೀರಾ? ನಮ್ಮ ಟೆಲಿಗ್ರಾಮ್ಸ್ ಇದೆ, ಚಾನಲ್ಸ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ, ಇನ್ಸ್ಟಾಗ್ರಾಮ್ DMs ಇದೆ. ಅದರ ಹೊರತಾಗಿಯೂ ನಮ್ಮ ಯೂಟ್ಯೂಬ್ ಈ ವಿಡಿಯೋದ ಕಮೆಂಟ್ಸ್ಗಳಂತೂ ಓಪನ್ ಇರುತ್ತೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ನೀವು ನಮ್ಮನ್ನ ತಲುಪಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನಲ್ಲಿ ಜಾಯಿನ್ ಆಗಿ ಕೂಡಿ ಕಲಿಯೋಣ, ಕೂಡಿ ನಲಿಯೋಣ. ಅದರ ಜೊತೆಗೆ ಕೂಡಿ ಎಂಜಾಯ್ ಅನ್ನು ಸಹ ಮಾಡೋಣ. ಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.